சரிம்மா. ஸ்ரீ குருभ्यो நமः, பரம குருभ्यो நமः, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸರಿ, ನಾವು ಇವತ್ತು ನೋಡೋದು ಬಂದು ವಿಜಯೇಂದ್ರ ತೀರ್ಥರು. ವಿಜಯೇಂದ್ರ ತೀರ್ಥರು ಪ್ರಹ್ಲಾದ್ ಬಂದಾಯ್ತಾ? ಸರಿ, ವಿಜಯೇಂದ್ರ ತೀರ್ಥ ಲಾಸ್ಟ್ ವೀಕ್ ನಾವು ನೋಡಿದ್ದೇವಲ್ಲ. ಲಾಸ್ಟ್ ವೀಕ್ ಬಂದು ವಿಜಯೇಂದ್ರ ತೀರ್ಥ ಇಂಟ್ರೊಡಕ್ಷನ್ ಮಟ್ಟು ನೋಡಿದೆವು. ಇವತ್ತು ಮತ್ತು ಫರ್ದರ ನೋಡೋಣ ಎಲ್ಲಾರು. ಲಾಸ್ಟ್ ವೀಕ್ ಕೌಶಿಕ್ ನೀ ಇಲ್ಲ ನಡೆಸ್ತಾನೆ, ಬರೇ ಅಂಬರಿನಿ ಬಂದಿಲ್ಲ, ಎಲ್ಲ ಬಂದಿದ್ದು. ಈ ವಾರ ಮುಂದ್ರೆ ಬಂದಿಲ್ಲ ಒಂದು. ಶುರು ಮಾಡೋಣ. ಸರಿಯಾ? ವಿಜಯೇಂದ್ರ ತೀರ್ಥನ ಸ್ಕ್ರೀನ್ ಶೇರ್ ಮಾಡ್ತಾನೆ. ಗುರುಗಳೇ, ಎಲ್ಲಮ್ಮ ಒಂದು ಸ್ವಲ್ಪ ಕುಟ್ಟಿ ರಿವಿಷನ್ ಹಂಗ ಕೊಡಾಕ ಒಂದು ವಿಜಯೇಂದ್ರ ತೀರ್ಥರು ಆಚಾರ್ಯ ಪರಂಪರೆಯಲ್ಲಿ ಎಲ್ಲಿ ಬರ್ತಾರೆ? ರಾಯರ ಮಠದ ರಾಯರ ಪರಮಗುರುಗಳು. ಭಕ್ತಾಣ ಮಾನಸಾಂಭೋಜ ಬಾಣವೇ ಅಹವೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಸರಿಯಾ? ಎಲ್ಲಾರು ಹೇಳ್ರಿ. ಭಕ್ತಾಣ ಮಾನಸಾಂಭೋಜ ಬಾಣವೇ ಅಹವೇನವೇ ನಮತಾಂ ಕಲ್ಪತರವೇ ನಮಃ. ವಿಜಯೇಂದ್ರ ತೀರ್ಥರ ಪರಂಪರೆ ಹೆಂಗೆ ಬಂತು? ಆಚಾರ್ಯರು ಪರಂಪರೆಯಲ್ಲಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಅವರ ಶಿಷ್ಯರು ಜಯತೀರ್ಥರು, ವಿದ್ಯಾಧಿರಾಜ ತೀರ್ಥರು, ಅದಕ್ಕ ಮೇಲೆ ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ರಾಮಚಂದ್ರ ತೀರ್ಥರು. ರಾಮಚಂದ್ರ ತೀರ್ಥರ ಶಿಷ್ಯರಿಬ್ಬರು ವಿಬುಧೇಂದ್ರ ತೀರ್ಥರು, ವಿದ್ಯಾನಿಧಿ ತೀರ್ಥರು. ಅದರಲ್ಲಿ ವಿಬುಧೇಂದ್ರ ತೀರ್ಥರು, ಜಿತಾಮಿತ್ರ ತೀರ್ಥರು, ರಘುನಂದನ ತೀರ್ಥರು, ಸುರೇಂದ್ರ ತೀರ್ಥರು, ವಿಜಯೇಂದ್ರ ತೀರ್ಥರು. ಅವರ ಶಿಷ್ಯರು ಸುಧೀಂದ್ರ ತೀರ್ಥರು, ಅವರ ಶಿಷ್ಯರು ರಾಘವೇಂದ್ರ ತೀರ್ಥರು. ಆಗ ರಾಯರ ಪರಮ ಗುರುಗಳು ಯಾರು? ವಿಜಯೇಂದ್ರ ತೀರ್ಥರು. ರಾಯರ ಗುರುಗಳ ಗುರುಗಳು ರಾಯರ ಗುರುಗಳು ಯಾರು? ಸುಧೀಂದ್ರ ತೀರ್ಥರು. ಅವರ ಗುರುಗಳು ವಿಜಯೇಂದ್ರ ತೀರ್ಥರು. ಇದರಲ್ಲಿ ವಿಬುಧೇಂದ್ರ ತೀರ್ಥರೇ ಮತ್ತು ಯಾರ ಅವತಾರ ಮಾಡಿದ್ದಾರೆ? ವಿಜಯೇಂದ್ರ ತೀರ್ಥರಾಗಿ ಅವತಾರವನ್ನು ಮಾಡಿದ್ದಾರೆ. ಅದೆಲ್ಲ ಲಾಸ್ಟ್ ವೀಕ್ ನಾವು ನೋಡಿದ್ದೆವು. ಸೊ ಆಗ ಇದೇನ್ ಮಠ ಅಂತ ಹೇಳ್ತು? ವಿಜಯೇಂದ್ರ ತೀರ್ಥರು ಮಠ ಅಂಬದು ರಾಯರ ಮಠ ಅಂತ ಈಗ ನಾವ್ ಹೇಳ್ತೇವಲ್ಲ, ಅದು ಮುಂಚೆ ಏನ್ ಹೆಸರು ಅದಕ್ಕೆ? ವಿಬುಧೇಂದ್ರ ತೀರ್ಥರ ಮಠ ಅಂತ ಹೆಸರು. ರಾಯರ ಕಾಲಕ್ಕೆ ಆಮೇಲೆ ಅದಕ್ಕೆ ಏನ್ ಹೆಸರು ಬಂತು? ವಿಬುಧೇಂದ್ರ ತೀರ್ಥರ ಮಠ. ರಾಯರ ಮಠ ಅಂತ ಹೆಸರಾಯ್ತು. ವಿಬುಧೇಂದ್ರ ತೀರ್ಥರ ಮಠ, ರಾಯರ ಮಠ ಗುರುಗಳೇ, ಒಂದು ಡೌಟ್. ನೀವು ಆ ಪರಂಪರೆಯಲ್ಲಿ ಸುತೀಂದ್ರರೇ 2 ಸತಿ ಹಾಕಿದ್ರಿ. ಇಲ್ಲಪ್ಪ, ಸುರೇಂದ್ರ ತೀರ್ಥರು. ಇನ್ನೊಂದ್ಸರೇನು? ಸುರೇಂದ್ರ ತೀರ್ಥರು. ಒಂದು ಸುರೇಂದ್ರ ತೀರ್ಥರು, ಇನ್ನೊಂದು ಸುಧೀಂದ್ರ ತೀರ್ಥರು. ಸುರೇಂದ್ರ ತೀರ್ಥರ ಶಿಷ್ಯರು ಯಾರು? ವಿಜಯೇಂದ್ರ ತೀರ್ಥರು. ಇದೆಲ್ಲ ಲಾಸ್ಟ್ ವೀಕ್ ನಾವು ನೋಡಿದೆವು. ವಿಜಯೇಂದ್ರ ತೀರ್ಥರು ಯಾರ ಪಾಠ ಓದಿದ್ರು? ವ್ಯಾಸರಾಜರಲ್ಲಿ. ಸರ್, ವಿಜಯೇಂದ್ರ ತೀರ್ಥರ ವಿದ್ಯಾ ಗುರುಗಳು ಯಾರು? ವ್ಯಾಸರಾಜ ತೀರ್ಥರು. ಅವರಿಗೆ ಮೊದಲಲ್ಲಿ ಸನ್ಯಾಸಾಶ್ರಮ ಕೊಟ್ಟದ್ದು ಯಾರು? ಅದನ್ನು ವ್ಯಾಸರಾಜ ತೀರ್ಥರೇ. ಸರಿಯಾ? ಇವರು ಈ ಕಾಲ ಏನು? ವಿಜಯೇಂದ್ರ ತೀರ್ಥರ ಕಾಲ 1517 ಟು 1614 ಅವರದು. 1517 1614. ಸರಿಯಾ? 1614 1614 ವರಿಕ. ಸರಿ, ಎಷ್ಟು ಗ್ರಂಥಗಳು ಅವರು ಬರೆದಿದ್ದಾರೆ? ಲಾಸ್ಟ್ ವೀಕ್ ನಾವು ನೋಡಿದೆವು. ಎಷ್ಟು ಗ್ರಂಥಗಳು? 104. ಎಷ್ಟು ಗ್ರಂಥಗಳು? 104. 104 ಗ್ರಂಥಗಳು ಬರೆದಿದ್ದಾರೆ. ಅವರು ಎಷ್ಟು ಕಲೆಗಳಲ್ಲಿ ವಿಶೇಷವಾದವರು? 64. ಚತುಷ್ಷಷ್ಟಿ ಕಲಾ ಕೋವಿದರು ಹೆಸರು ಅವ್ರಿಗೆ. ಏನು? ಚತುಷ್ಷಷ್ಟಿ. ಷಷ್ಟಿ ಅಂದ್ರೆ ಏನು? 6. ಚತುಷ್ಷಷ್ಟಿ ಅಂದ್ರೆ 64. 64 ಕಲಾ ಕೋವಿದರು. 64 ಕಲೆಗಳಲ್ಲಿ ಕೂಡ ಆರ್ಟ್ಸ್ ಅಲ್ಲಿನೂ
ಅವರು ಎಕ್ಸ್ಪರ್ಟ್ ಆಗಿದ್ರು. ಅವರು ಎಲ್ಲಿ, ಅವರ ಮೂಲ ಬೃಂದಾವನ ಎಲ್ಲಿದೆ? ಕುಂಭಕೋಣಂ. ಕುಂಭಕೋಣದಲ್ಲಿ. ಅವ್ರ ಮೂಲ ಬೃಂದಾವನ ಕುಂಭಕೋಣದಲ್ಲಿ ಇದೆ. ಸರಿ. ಈಗ ನಾವು ಫಸ್ಟ್ ಅವರ ಸಮಕಾಲದಲ್ಲಿ ಇದ್ದವರು ಯಾರ್ಯಾರು, ಈಗ ಯಾರ್ಯಾರು ಸ್ವಾಮಿಗಳು ಇದ್ದಿದ್ದಾರೆ ಅವ್ರ ಕಾಲದಲ್ಲಿ? ಯಾರ್ಯಾರು ಸ್ವಾಮಿಗಳಿದ್ರು? ವ್ಯಾಸರಾಜರು ಇದ್ರು. ಯಾತಕ್ಕೆ? ಅವರೇ ಗುರುಗಳು. ಸರಿ. ಆಮೇಲೆ ಸುರೇಂದ್ರ ತೀರ್ಥರು, ಅವರು ಇನ್ನೊಂದು ಗುರುಗಳು. ಸರಿಯಾ? ಆಮೇಲೆ ದಾಸರೆಲ್ಲ ಯಾರೆಲ್ಲ ಕನಕದಾಸರು. ಕನಕದಾಸರು, ಪುರಂದರದಾಸರೆಲ್ಲ ಅವರು ಸಮಕಾಲದಲ್ಲಿ ಇದ್ದವರು. ಆಮೇಲೆ ಉತ್ತರಾದಿ ಮಠದ ರಘುತ್ತಮ ತೀರ್ಥರು, ವ್ಯಾಸರಾಜ ಮಠ ವ್ಯಾಸರಾಜರ ಶಿಷ್ಯರು ಶ್ರೀನಿವಾಸ ತೀರ್ಥರು, ಸೋದೆ ಮಠದ ವಾದಿರಾಜರೆಲ್ಲ ಇವರ ಕಾಲದಲ್ಲಿ ಇದ್ದವರು. ಇವರೆಲ್ಲ ಮೀಟ್ ಮಾಡಿದ್ದಾರೆ ಆಗಾಗ. ಸರಿಯಾ? ಈಗ ನಾವೇನ್ ನೋಡೋತೇವು ಅವ್ರ ಚರಿತ್ರೆಗೆ ಹೋಗೋಣ. ಇದು ಲಾಸ್ಟ್ ವೀಕ್ ನಾ ಹೇಳ್ಬಿಟ್ರು. ಏನಾಯ್ತು? ವಿಜಯೇಂದ್ರ ತೀರ್ಥರು ಅವರ ಶಿಷ್ಯರ ಸುಧೀಂದ್ರ ತೀರ್ಥರ ಜೊತೆಯಲ್ಲಿ ರಾಮನವಮಿ ಉತ್ಸವವನ್ನು ಮಾಡ್ತಾ ಇದ್ದಾಗ ಅಲ್ಲಿ ಯಾರು ಬಂದಿದ್ರು? ವೆಂಕಟನಾಥ ರಾಯರ ಪೂರ್ವಾಶ್ರಮದಲ್ಲಿ ವೆಂಕಟನಾಥನಾಗಿದ್ದಾಗ ಅವರ ಅಪ್ಪ ತಂದೆ ದಿಮ್ಮನ್ನ ಭಟ್ಟರ ಜೊತೆ ಬಂದಾಗ ವಿಜಯೇಂದ್ರ ತೀರ್ಥರು ಸುಧೀಂದ್ರ ತೀರ್ಥರು ಏನ್ ಹೇಳಿದ್ರು? ಈ ಬಂದ ವೆಂಕಟನಾಥ ಬೇರೆ ಯಾರಲ್ಲ, ನನ್ನ ಗುರುಗಳಾದ ವ್ಯಾಸರಾಜರು. ವ್ಯಾಸರಾಜರು ನನ್ನಲ್ಲಿ ಒಂದು ಮಾತು ಹೇಳಿದ್ರು. ಏನು ಅಂದ್ರೆ, ಮೂಲ ಗೋಪಾಲಕೃಷ್ಣ, ವ್ಯಾಸರಾಜದ ಏನ್ ಕೃಷ್ಣ ಏನ್ ದೇವರು, ಮೂಲ ಗೋಪಾಲಕೃಷ್ಣನ ಪೂಜೆ ಮಾಡಿದೆ ನಾನು. ಯಾರನ್ನ ಬಂದು ಪೂಜೆ ಮಾಡೋತಾನೆ? ಮತ್ತು ರಾಮದೇವರನ್ನ ಪೂಜೆ ಮಾಡಲಿಕ್ಕಿದ್ದೇನೆ, ನಾನು ಅವತಾರವನ್ನು ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಈ ಬಂದ ವೆಂಕಟನಾಥ ಬೇರೆ ಯಾರಲ್ಲ, ವ್ಯಾಸರಾಜರೇ ಮತ್ತು ಅವತಾರವನ್ನು ಮಾಡಿದ್ದಾರೆ. ಅವರೇ ಯಾರ ಸನ್ಯಾಸ ತಗೊಂಡು ಯಾರ ಮಾರೋತಾರೆ? ರಾಘವೇಂದ್ರ ರಾಯಿ ಬರುತ್ತಾರೆ. ವ್ಯಾಸರಾಜರ ಇನ್ನೊಂದು ಅವತಾರ ಯಾರು? ರಾಘವೇಂದ್ರ ತೀರ್ಥರು. ಈ ವಿಷಯವನ್ನ ಸುಧೀಂದ್ರ ತೀರ್ಥರಿಗೆ ಹೇಳಿದ್ರು. ಓಕೆವಾ? ಸರಿ, ಮುಂದೆ ಕಥೆ ನಾವು ನೋಡೋಣ. ಇದರಿಂದ ತಾನೇ ಈ ವಾರದ ಚರಿತ್ರ. ವಿಜಯೇಂದ್ರ ತೀರ್ಥರು ಏನಾಯ್ತು? 1517 1517 ಆಗ ಅವರು ಈ ದಂಪತಿಗಳಿಗೆ ಅವರು ಯಾರು ಏನಾಗಿತ್ತು? ವ್ಯಾಸರಾಜರು ಬಂದು ಅನುಗ್ರಹ ಮಾಡಿದ್ರು ಇವರ ತಾಯಿ ತಂದೆಯರಿಗೆ. ನಿಮಗೆ ಒಳ್ಳೆ ಒಂದು ಮಹಾ ಆಗಲಿ ಹಂಗಂತೇಳಿ ಆಶೀರ್ವಾದವನ್ನು ಮಾಡಿದ್ರು. ಆಗ ವಿಶೇಷವಾಗಿ ಆಶೀರ್ವಾದವನ್ನು ಮಾಡಿದಾಗ ಅವರಿಗೆ ಮಹಾ ಆಗಿತ್ತು. ಆ ಮಹನೇ ಯಾರು? ವಿಜಯೇಂದ್ರ ತೀರ್ಥರು. ಅವರಿಗೆ ಏನ್ ಹೆಸರು ಇಟ್ಟಿದ್ರು? ವಿಠಲ ಅಂತ ಹೆಸರಿಟ್ಟಿದ್ರು. ಏನ್ ಹೆಸರು? ವಿಠಲ. ಪೂರ್ವಾಶ್ರಮದ ಹೆಸರೇನು? ವಿಠಲ. ಅವ್ರ ತಾಯಿ ತಂದೆಯರಿಗೆ ಇನ್ನೊಂದು ಮಗನು ಹುಟ್ಟಿತ್ತು, ತಮ್ಮ. ಆ ತಮ್ಮನ ಹೆಸರೇನು? ಗುರುಪ್ರಸಾದ್. ಏನ್ ಹೆಸರು? ಗುರುಪ್ರಸಾದ್ ಅಂತ ಒಂದು ತಮ್ಮ. ಆಗ ವಿಠಲ ಗುರುಪ್ರಸಾದ್ ಅಂತ ಎರಡು ಬಂದರಿದ್ರು. ಆಗ 5 ವಯಸ್ಸಿನಲ್ಲಿ ಏನ್ ಮಾಡಿದ್ರು? ಆಗ ಒಂದು ಮಾತು ಹೇಳಿದ್ರು ವ್ಯಾಸರಾಜರು. ಏನು ಅಂದ್ರೆ, ಈ ಮಗುವನ್ನ ನಮ್ಮ ಮಠಕ್ಕೆ ಕೊಡಬೇಕು, ಈ ಮಗುವನ್ನ ನಮ್ಮ ಮಠಕ್ಕೆ ನೀವು ಕೊಡಬೇಕು ಅಂತ ಹೇಳಿದ್ರು. ಆ ಮಗು ಹುಟ್ಟಿದಾಗವೇ ತೇಜಸ್ವಿ ಆಗುತ್ತು. ಏನ್ ಮಾಡ್ತಾ ಇದ್ರು ನೋಡ್ರಿ, ಕೂಸು ಕಾಲು ಕಟ್ಟೆ ಬೆರಳ ತೆಗೆದು ಬಾಯಿಲಿ ಇಡ್ತಾ ಇದ್ದ. ಯಾರಿಗೆ ಇಡ್ತಾ ಇದ್ರು? ಕೃಷ್ಣ. ಆಲೀಲೆ ಕೃಷ್ಣನಂತೆ ಕಾಣಿಸ್ತಾ ಇತ್ತಂತೆ ಮಗು, ಚೆನ್ನ ಮಗುವಾಗಿದ್ದಾಗ. ಇನ್ನು ಬೆಳಿತಾ ಬೆಳಿತಾ ಬಂದ. ಆಗವೇ ಚಿಕ್ಕೂಂಟು ಕೂಸಾದ್ರೆ ನಮ್ಮ ಮಕ್ಕಳು ಏನ್ ಆಟ ಆಡ್ತಾರೆ? ಏದೋ ಡ್ರಾಯಿಂಗ್ ಹಾಕಾರು, ಇಲ್ಲ ಬಾಲ್ ಆಟ ಆಡೋರು, ಇಲ್ಲ ಕೊಟ್ಟು ಬೊಮ್ಮೆ ಆಟ ಆಡೋದು, ವಿಡಿಯೋ ಗೇಮ್ ಆಡ್ತಾರೆ. ಈಗೆಲ್ಲ ಮೊಬೈಲ್ ನೋಡ್ತಾ ಇದ್ದಾರೆ. ಅವ್ರ ಆಟ ಕೂಡ ಏನಿತ್ತು ಅಂದ್ರೆ ಫುಲ್ಲವೇ ದೇವ್ರ ಪೂಜೆಯವೇ ಇತ್ತು. ಚಿಕ್ಕ ವಯಸ್ಸಲ್ಲಿಯೇ ದೇವ್ರ ಪೂಜೆಯನ್ನು ಮಾಡ್ತಾ ಇದ್ರು. ಆಗ ಇವರು 5 ವಯಸ್ಸು ಬಂದಾಗ ಅವರನ್ನ ಶ್ರೀಮಠಕ್ಕೆ ಬಂದು ಒಪ್ಪಿಸಿದರು. ವ್ಯಾಸರಾಜರಲ್ಲಿ ಬಂದು ಅವರ ದಂಪತಿಗಳು ಬಂದು ಈ ಮಗುವನ್ನ ಒಪ್ಪಿಸಿದಾಗ ಅವರ ಹೆಸರೇನು? ವಿಠಲ. 5 ವಯಸ್ಸಿನ ಅವನಿಗೆ ಮಗುವಿಗೆ ಉಪನಯನವನ್ನು ಮಾಡಿದರು. 5 years old. ಮುಂಜಿ ಮಾಡಾವೆಲ್ಲ ಎಷ್ಟು ವರ್ಷ? 5 years old. ಅವರು 5 ವಯಸ್ಸಿನಲ್ಲಿ ಉಪನಯನವನ್ನು ಮಾಡಿದರು. ಆಮೇಲೆ ಅವರಿಗೆ 7 ವಯಸ್ಸಲ್ಲಿ ಸನ್ಯಾಸಾಶ್ರಮವನ್ನು ಕೊಟ್ಟಿದ್ರು. ಆ ಸನ್ಯಾಸಾಶ್ರಮ ಕೊಟ್ಟಾಗ ಅವರಿಗೆ ಏನ್ ಹೆಸರು? ವಿಷ್ಣು ತೀರ್ಥರು. ಏನ್ ಹೆಸರು? ಸನ್ಯಾಸಾಶ್ರಮ ಕೊಡವಳು ಒಂದು ಹೆಸರು ಕೊಡಬೇಕಲ್ಲ. ಆ ಕೊಟ್ಟ ಹೆಸರೇನು? ವಿಷ್ಣು ತೀರ್ಥರು. ವ್ಯಾಸರಾಜರು ಸನ್ಯಾಸಾಶ್ರಮವನ್ನು ಕೊಟ್ಟಾಗ ಅವ್ರು ಏನ್ ಹೆಸರು ಕೊಟ್ಟಿದ್ರು? ವಿಷ್ಣು ತೀರ್ಥರು ಅಂತ ಹೆಸರು ಕೊಟ್ಟಿದ್ರು.
ಸರಿ. ಆಮೇಲೆ ಕಾಣಿಸ್ತೀಯ ಮಗು ನಿಮಗೆ ನಮಸ್ಕಾರ ಮಾಡ್ತಾ ವಿಠಲ ವ್ಯಾಸರಾಜರಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಇದೆಲ್ಲನೇ ಬಂದು ಅವ್ರ ಅಮ್ಮನ್ ಸತ್ಯನಾಥರ ವಿಜಯೇಂದ್ರ ವಿಜಯ ಅಂತ ಒಂದು ಬುಕ್ ಇದೆ. ಅವ್ರ ಆರ್ಟಿಸ್ಟ್ ಸಸೀಂಬ ಅವರು ಎಷ್ಟು ಚೆನ್ನಾಗಿ ಆಗಿದ್ದಾರೆ ಒಂದು ಪಟ ಅಲ್ಲ. ಸರಿ. ಹ್ಯಾಂಡ್ ಹ್ಯಾಂಡ್ ವರ್ಕ್ ಅದು ಹ್ಯಾಂಗ್ ಮಾಡಿದಾರ ನೋಡಿ. ಅದನ್ನು ಈ ಕಥನ ಹೇಳಿನ ಕಥೆನ ಇಮೇಜಿನೇಷನ್ ಮಾಡಿ ಹಾಕಿದ್ದಾರೆ. ಕಥೆನ ಕೇಳಿಂಡು ಆ ಕಥೆಯಲ್ಲಿ ಹಿಂಗ ನಡೆದಿರೋದು ಹಿಂಗೆಲ್ಲ ಇದ್ದಿರಾರು ಅಂತ ಹೇಳಿದ ಹೊರತ ಆ ಪಟನ ಹಂಗೆ ಕಣ್ಣು ಮುಂದೆ ತಗೊಂಡಿದ್ದಾರೆ. ಚಂದ ಮಾಡಿದ್ದಾರಲ್ಲ. ಕರೆಂಟ್ ಇಟ್ಟಿಲ್ಲ. ಕೇಳಿಸ್ತೀಯಮ್ಮ? ಹರೇಶ್ ಶ್ರೀನಿವಾಸ ಡಿಸ್ಕನೆಕ್ಟ್ ಆಗಿರುತ್ತಪ್ಪ. ಸ್ಕ್ರೀನ್ ಶೇರ್ ಮಾಡ್ತಾನೆ. ಇದೆಯಾ ಇಲ್ಲ? ಇಲ್ಲ ಗುರುಗಳೇ. ಪವರ್ ಕಟ್ ಆಯ್ತು, ಡಿಸ್ಕನೆಕ್ಟ್ ಆಯ್ತು. ಓಕೆ. ಆಹಾ, ಮಗುವಿಗೆ ಏನ್ ಹೆಸರು ಇಟ್ಟಿದ್ರು? ವಿಷ್ಣು ತೀರ್ಥರು ಅಂತ ಹೆಸರು ನಾಮಕರಣವನ್ನು ಮಾಡಿದ್ರು. ಆಮೇಲೆ ಒಂದ್ ದಿವಸ ಏನಾಯ್ತು ಅಂದ್ರೆ ಅವರು ಪ್ರಾಂತ್ಯಕ್ಕೆ ಒಂದಿನ ವ್ಯಾಸರಾಜರು ಪೂಜೆಯನ್ನು ಮಾಡ್ತಾ ಇದ್ರು. ಇದಕ್ಕೆ ಯಾರು? ಅವರು ಪ್ರಾಂತ್ಯಕ್ಕೆ ವ್ಯಾಸರಾಜರು ಒಂದ್ ದಿವಸ ಬಂದಿದ್ರು. ಅಂದಾಗ ಏನಾಯ್ತು ಅಂದ್ರೆ ವ್ಯಾಸರಾಜರು ವಿಷ್ಣು ತೀರ್ಥರು ಜೊತೆಯಾಗಿದ್ದಾಗ ಪುರಂದರದಾಸರು ಅವ್ರ ಸಭೆ ಹೆಂಗಿತ್ತು? ಯಾರ್ಯಾರಿದ್ದ ಸಭೆ ಅದು? ಪುರಂದರದಾಸರು, ಕನಕದಾಸರು ಇವರೆಲ್ಲ ಇದ್ದ ಸಭೆ. ಆ ಸಭೆಯಲ್ಲಿ ಮೂಲ ಗೋಪಾಲಕೃಷ್ಣನ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಮಾಡಾದ್ಮೇಲೆ ಪೂಜೆ ಪ್ರಾರಂಭ ಮಾಡಾದ್ಮೇಲೆ ಪೂಜೆಯನ್ನು ನಿಲ್ಲಿಸಿಬಿಟ್ರು. ಎದಕ್ಕೆ ಅಂತ ಕೇಳಿದ್ರೆ ಅವರು ಗೋಪಾಲಕೃಷ್ಣನಿಗೆ ಪೂಜೆ ಮಾಡ್ಲಿಕ್ಕೆ ತೆಗೆದಿದ್ದ ತುಳಸಿ, ನಾ ಈ ಕತೆ ಹೇಳಿದಲ್ಲ, ತುಳಸಿ ಕವರ್ ಮಾಡಿದೆವು. ಆ ತುಳಸಿಯನ್ನು ತೆಗೆದು ನೋಡಿದರೆ ಅವ್ರಿಗೆ ಏಂತ ಕಾಣಿಸಿತ್ತದು? ಮೊದಲಿಗೆ ನಿರ್ಮಾಲ್ಯವಾಗಿದೆ. ಏನು ಮುಂದಿಲ್ಲ ತುಳಸಿಯನ್ನು ತೆಗೆದಾಗ ಏನಾಯ್ತು? ಅದು ನಿರ್ಮಾಲ್ಯವಾಗಿದೆ ಅಂತ ಹೇಳ್ತಾ ಇದ್ರು. ನಿರ್ಮಾಲ್ಯ ಆಗಿದೆ ಅಂದ್ರೆ ಏನರ್ಥ? ನಿರ್ಮಾಲ್ಯ ಅಂದ್ರೆ ದೇವರಿಗೆ ಅಭಿಷೇಕ ಮಾಡಿದ ತೀರ್ಥ. ದೇವರಿಗೆ ಅಭಿಷೇಕ ಅಂತ ಇಲ್ಲ, ದೇವರಿಗೆ ಏನ್ ಸಮರ್ಪಣೆ ಮಾಡಿದ್ದೇವೋ ಅದು ಹೆಸರು. ದೇವರಿಗೆ ಸಮರ್ಪಣೆ ಮಾಡಿದ ಮೇಲೆ ಏನಾಗಿಡುತ್ತೆ? ನಿರ್ಮಾಲ್ಯ. ತುಳಸಿ ಹೂವು ನಿರ್ಮಾಲ್ಯ, ತುಳಸಿ ನಿರ್ಮಾಲ್ಯ, ತೀರ್ಥ ನಿರ್ಮಾಲ್ಯ ಹಂಗಂತ ಹೇಳಿದರೆ ದೇವರಿಗೆ ಸಮರ್ಪಣೆ ಮಾಡಿದಿಲ್ಲ ಅದು ನಿರ್ಮಾಲ್ಯ. ಈ ತುಳಸಿ ಎಲ್ಲಿಂದ ಬಂದಿತ್ತು? ವನದಿಂದ ಫ್ರೆಶ್ ತಗೊಂಡ್ ಬಂದು ಅವ್ರ ಶಿಷ್ಯರು ಕೊಟ್ಟದ್ದು. ಆದ್ರೆ ಏನಾಗಿತ್ತು? ಅದು ನಿರ್ಮಾಲ್ಯ ಅಂದ್ರು ವ್ಯಾಸರಾಜರು. ಅದನ್ನ ತೆಗೆದು ಅಲ್ಲಿ ಯಾರ್ಯಾರಿದ್ರು ಸಭೆಯಲ್ಲಿ? ವಿಷ್ಣು ತೀರ್ಥರಿದ್ದಾರೆ, ಪುರಂದರದಾಸರಿದ್ದಾರೆ, ಕನಕದಾಸರಿದ್ದಾರೆ. ಇವರೆಲ್ಲ ಇದ್ದ ಸಭೆ. ಒಬ್ಬರೊಬ್ರು ಏನ್ ಹೇಳಿರು ಅವ್ರು ನೋಡಿ? ಒಂದು ಅವ್ರನ್ನ ಹೇಳಿರು. ಅವ್ರೇನು ಕಾಣಿಸಿತ್ತು? ಅದ್ರೇನು ಬರುದೆಯಾ? ದೇವರಿಗೆ ಸಮರ್ಪಣೆ ಮಾಡಿದ ಮೇಲೆ ಕಲರ್ ಮಾರುಡಾದ ಇಲ್ಲ ಯಾರೋ ಬರೆದಿಟ್ಟು ಬಿಡಾರ ಅದ್ರಲ್ಲಿ ಇದು ದೇವರಿಗೆ ಸಮರ್ಪಣೆ ನಿರ್ಮಾಲ್ಯ ಅದು ಬರಿಯಾರ. ಅವಳಂಗ ಅವ್ರಿಗೆಲ್ಲ ತಿಳಿತು. ಅಪರೋಕ್ಷ ಜ್ಞಾನದಿಂದ ದೇವರಿಗೆ ಸಮರ್ಪಣೆ ಮಾಡಾಮೇಲೆ ತುಳಸಿ ಒಳಗಿರುವ ಭಗವಂತ ರೂಪ, ಆ ಮೂಲ ಗೋಪಾಲಕೃಷ್ಣ ವಿಗ್ರಹ ಒಳಗರ ಭಗವಂತನ ರೂಪ, ನಮ್ಮೊಳಗರ ಭಗವಂತ ರೂಪ ಒಂದೇ ಹಂಗಂತ ಚಿಂತನೆ ಮಾಡಿದರೆ ಅದ್ರ ಒಂದು ಐಡೆಂಟಿಫಿಕೇಶನ್ ಮಾರ್ಕ್, ಒಂದು ಸೀಲ್ ಬಿಡುದ್ರು ಅದು ಪಟ್ಟುತ್ತ. ನಾವು ನೈವೇದ್ಯ ಮಾಡಾವೆಲ್ಲ ಈ ಹಣ್ಣೊಳಗೆ ದೇವರ ರೂಪ ಇದೆ, ನನ್ನೊಳಗೆ ದೇವರ ರೂಪ ಇದ್ದಾನೆ, ಆ ರೂಪನೇ ಎದುರುಗಡೆ ಸಾಲಿಗ್ರಾಮಲ್ಲಿ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ಅದು ನೈವೇದ್ಯ. ಈ ತೀರ್ಥದಲ್ಲಿ ದೇವರಿದ್ದಾರೆ, ನನ್ನೊಳಗೆ ದೇವರಿದ್ದಾರೆ, ಎದುರುಗಡೆ ಸಾಲಿಗ್ರಾಮಲ್ಲಿ ದೇವರಿದ್ದಾರೆ. ಇದರ ಅಭಿಷೇಕ ಒಳಗೆದ್ದು ದೇವರೇ ನೀನೇ ಮಾಡಿಸಿಕೋ, ಇದು ಒಳಗೆ ನೀನೇ ಎದ್ದು ನೀನೇ ಮಾಡಿಸಿಕೋ ಅಂತ ಮಾಡಿದರೆ ಅದೇನ ಇಡುತ್ತೆ? ತೀರ್ಥ ಇಡುತ್ತೆ. ಸೊ ಇದೇನಾಯ್ತು? ನಿರ್ಮಾಲ್ಯ ಆಯ್ತು ಅಂತ ಅವ್ರಿಗೆ ತಿಳಿದೊಡ್ತ ಏನಾಗಿತ್ತು? ಇದು ಹೆಂಗ ನಿರ್ಮಾಲ್ಯ ಆಗಿತ್ತು? ವನದಿಂದ ಬಂದದ್ದು ಫ್ರೆಶ್ ಆಗಿ ಬಂದದ್ದು ಹೆಂಗ ನಿರ್ಮಾಲ್ಯ ಆಗಿತ್ತು ಹಂಗಂತ ಸಂದೇಹ ಕೇಳಿದಾಗ ಅವರು ಧ್ಯಾನದಲ್ಲಿ ಕುಳಿತು ಅಲ್ಲಿ ಚಿಂತನೆ ಮಾಡಿದ್ರು. ಆಗ ಅವ್ರು ಏನ್ ಗೊತ್ತಾಯಿತು? ಅವರು ಪ್ರಾಂತ್ಯಕ್ಕೆ ಸುರೇಂದ್ರ ತೀರ್ಥರು ಬಂದಿದ್ದಾರೆ. ಯಾರು ಸುರೇಂದ್ರ ತೀರ್ಥರು? ಸುರೇಂದ್ರ ತೀರ್ಥರು. ಅವರ ಶಿಷ್ಯರು ಜಿತಾಮಿತ್ರ ತೀರ್ಥರು, ಅವರ ಶಿಷ್ಯರು ರಘುನಂದನ ತೀರ್ಥರು, ಅವರ ಶಿಷ್ಯರು ಸುರೇಂದ್ರ ತೀರ್ಥರು. ಅವ್ರ ಚರ್ಮ ಶ್ಲೋಕವೇ ಏನ್ ಬಾರ ಅಂದ್ರೆ ತ್ರಿವಾರಂ ಭೂ ಪ್ರದಕ್ಷಿಣಂ. ಏನು ತ್ರಿವಾರ ಅಂದ್ರೆ ಏನರ್ಥ? ವಾರ ಅಂದ್ರೆ ನಾವೇನೋ ವೀಕ್ ಎಡ್ಕೊಡುದು. 3 times. ಏನು ತ್ರಿವಾರ ಅಂದ್ರೆ ಏನು?
ತ್ರೀ ತ್ರೀ ಎಂಬುದು ಸಂಸ್ಕೃತ ಬೇಡ ಅದಂತ ಇಂಗ್ಲಿಷ್ ಕಾಪಿ ಬಿಡುದು ಊಟ ತ್ರೀ ಅಂತ. ತ್ರಿವಾರಂ ಭೂಪ್ರದಕ್ಷಿಣ ಅಂದ್ರೆ ಭೂಮಂಡಲವನ್ನ ಪ್ರದಕ್ಷಿಣ ಬಂದವರು. ಭೂಮಂಡಲ ಅಂದ್ರೆ ಏನು? ಭಾರತ ಖಂಡ, ಭಾರತ ವರ್ಷ, ಭಾರತ ಭೂಮಿ. ಈ ಭಾರತ ಭೂಮಿಯನ್ನ ಮೇಲೆ ಹಿಮಾಲಯಸ್ ಬದರಿಯಿಂದ ಪ್ರಾರಂಭಿಸಿ ಕೆಳಗಡೆ ಕನ್ಯಾಕುಮಾರಿ, ಈ ಕಡೆ ಬಾಂಗ್ಲಾದೇಶ, ಈ ಕಡೆ ಅಲ್ಲಿ ಗುಜರಾತ್ ಅಲ್ಲಿವರೆಗೆ ಏನ್ ಮಾಡಿದ್ದಾರೆ? ಫುಲ್ಲ ಪ್ರದಕ್ಷಿಣ ಮಾಡಿದ್ದಾರೆ. ಏನು? ಉಪವಾಸದಿಂದ ಪ್ರದಕ್ಷಿಣ ಮಾಡಿದವರು ಸುರೇಂದ್ರ ತೀರ್ಥರು. ಎಷ್ಟು ಟೈಮ್ಸ್? 3 ಟೈಮ್ಸ್. ಏನು ಫ್ಲೈಟ್ ಹಿಡಿದು ಹೋದ್ರ ಹಂಗೆ? ಕನ್ಯಾಕುಮಾರಿ ಟು ಗುಜರಾತ್, ಅಹಮದಾಬಾದ್ ಹಿಂಗ್ ಹೋದ್ರ? ನಡೆದೇ ಹೋಗಿದ್ದಾರೆ. ನಡೆದು 3 ಬಾರಿ ಉಪವಾಸದಿಂದ ಪ್ರದಕ್ಷಿಣ ಬಂದವರು. ಎಷ್ಟು ದೊಡ್ಡವರು! ಅಷ್ಟು ದೊಡ್ಡ ಸುರೇಂದ್ರ ತೀರ್ಥರ ಜ್ಞಾನ ಹೆಂಗಿತ್ತು ಅಂದ್ರೆ, ಅವರು ಆ ವನಕ್ಕೆ ಬಂದಾಗ ಆ ವನದಲ್ಲಿ ಇದ್ದ ತುಳಸಿಯನ್ನ ಏನ್ ಮಾಡ್ಬಿಟ್ರು? ಚೆನ್ನಾಗಿದೆಲ್ಲ ಅಂತ ಹೇಳಿ ಇಡೀ ವನದನ ಹಂಗೆ ದೇವರಿಗೆ ಸಮರ್ಪಣೆ ಮಾಡಿದರು. ವನದಲ್ಲಿರೋ ತುಳಸಿ ಎಲ್ಲ ನಿರ್ಮೂಲ ಇಟ್ಟು ಇದನ್ನ ತಡೆದು ವ್ಯಾಸರಾಜರವರ ಕರ್ಕೊಂಡ್ ಬನ್ನಿ ಅಂತ ಹೇಳಿದಾಗ ಅವರು ಅಲ್ಲಿ ಯಾರಿದ್ರು? ಕಿಂಗ್ ಯಾರಾಗಲ್ಲಿ? ರಾಜ ಕೃಷ್ಣದೇವರಾಯರು ಸುರೇಂದ್ರ ತೀರ್ಥರನ್ನ ದೊಡ್ಡ ಮರಮಣೆ ಮಾಡಿ ಕರ್ಕೊಂಡ್ ಬಂದು ನೆಕ್ಸ್ಟ್ ಡೇ ಅವರಿಗೆ ಪೂಜೆ ಅಲ್ಲಿ ಅವ್ರ ಹತ್ರ ಯಾರು ದೇವರಿದೆ? ರಾಮದೇವರು ಇಟ್ಟಿದ್ದಾರೆ. ರಾಮದೇವರ ಪೂಜೆಯನ್ನು ಅವ್ರು ಮಾಡಿದರು. ಇವರು ಮೂಲ ಗೋಪಾಲಕೃಷ್ಣ ಪೂಜೆಯನ್ನು ಮಾಡ್ತಾ ಇದ್ರು. ಮಾಡ್ತಾರ ಆಮೇಲೆ ಭಿಕ್ಷೆ, ಯಾರು ಭಿಕ್ಷೆ ಅಂದ್ರೆ ಸ್ವಾಮಿಗಳಿಗೆ ಭಿಕ್ಷೆ ಕೊಡ್ತೇವೆ ಅಂದ್ರೆ ಏನು? ಅವರು ಪೂಜೆ ಮಾಡಿದ ಮೇಲೆ ದೇವರಿಗೆ ಸಮರ್ಪಣೆ ಮಾಡಿದ ನೈವೇದ್ಯ ಅದು ಯಾರು ಕೊಡಬೇಕು? ಭಿಕ್ಷೆ ಕೊಡಬೇಕು. ಈ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕಾದರೆ ನನಗೊಂದು ಕಂಡೀಷನ್ ಅಂತ ಕೇಳಿ ಸುರೇಂದ್ರ ತೀರ್ಥರು. ಏನ್ ಕಂಡೀಷನ್ ಅಂತ ಕೇಳಿದ್ರೆ, ನಿಮ್ಮಲ್ಲಿ ಇರುವ ಶಿಷ್ಯರು ನನಗೆ ಒಬ್ರು ಬೇಕು ಅಂತ ಕೇಳಿ. ಇವರಲ್ಲಿ ಎಷ್ಟು ಶಿಷ್ಯರಿದ್ದರು ವ್ಯಾಸರಾಜರಲ್ಲಿ? 24. ವೆರಿ ಗುಡ್, 24 ಇದ್ರು. ಒಬ್ಬರೊಬ್ಬರು ಏನ್ ಹೆಸರಿತ್ತು? ಏನ್ ಹೆಸರು? ಕೇಶವಾದಿ ನಾಮಗಳು ಕೇಶವ ತೀರ್ಥರು, ನಾರಾಯಣ ತೀರ್ಥರು, ಮಾಧವ ತೀರ್ಥರು, ಗೋವಿಂದ ತೀರ್ಥರು, ಆಮೇಲೆ ವಿಷ್ಣು ತೀರ್ಥರು ಅಂತ ಹೇಳ್ಬಿಟ್ಟು ಗೋವಿಂದ, ವಿಷ್ಣು. 24th ತೀರ್ಥರ್ಥ ಇವ್ರು ವಿಜಯೇಂದ್ರ. ಯಾರು? 24th ತೀರ್ಥರ್ಥ ಈ ವಿಜಯೇಂದ್ರ. ಇಲ್ಲಮ್ಮ, ವಿಷ್ಣು ತೀರ್ಥರು. ಹಾ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು. ಕಡೈಸಿ ಬಂದು ಇವರು. ಗೋವಿಂದ ಒಡೆಯರು ಒಬ್ಬರಿದ್ದಾರಲ್ಲ, ಗೋವಿಂದ ಒಡೆಯರು ಅವರೊಂದು ಶಿಷ್ಯರು. ಶ್ರೀಧರ ತೀರ್ಥರು, ಗೋವಿಂದ ಒಡೆಯರು ಒಬ್ಬರಿದ್ದಾರೆ. ನವಬೃಂದಾವನ. ಗೋವಿಂದ ಒಡೆಯರು ಇದ್ದಾರೆ. ನವಬೃಂದಾವನ ಒಂದು ಪುರುಷೋತ್ತಮ ಒಡೆಯರು, ಅವ್ರ ಹೆಸರೇನು? ಅವರೆಲ್ಲ ವ್ಯಾಸರಾಜರ ಡೈರೆಕ್ಟ್ ಶಿಷ್ಯರು. ಯಾರೆಲ್ಲ? ಅವರೆಲ್ಲ ವ್ಯಾಸರಾಜರ ಡೈರೆಕ್ಟ್ ಶಿಷ್ಯರು. ಹಂಗಂದ್ರೆ ವಿಜಯೇಂದ್ರರಿಗೂ ವಿಜಯೇಂದ್ರ ವಿಷ್ಣು ಒಡೆಯರ್ ಅಂತದಾರಲ್ಲ. ಹಂಗಲ್ಲ, ಬಿಡಿ ಸನ್ಯಾಸಿಗಳ ಹೆಸರು ಬಂದ್ರೆ ಒಡೆಯರು ತಿಟ್ಟುಂಬರು. ವಿಷ್ಣು ತೀರ್ಥರು ಹೆಸರಿಟ್ಟಿದ್ರು. ಒಡೆಯರು ಎಂಬ ಹೆಸರು ಉಂಟು, ಈಗ ಇಟ್ಟುಂಬ ವಿಷ್ಣು ತೀರ್ಥರು ಇವರ ಹೆಸರು. ಹಾಗೇನಾಯ್ತು? ಆ ವಿಷ್ಣು ತೀರ್ಥರನ್ನ ನನಗೆ ಕೊಡಿ ಅಂತ ಕೇಳಿದ್ರು. ವ್ಯಾಸರಾಜರು ಏನ್ ಮಾಡಿದ್ರು ವಿಷ್ಣು ತೀರ್ಥರಿಗೆ? ಅವರಿಗೆ ಸಣ್ಣ ಮಗುವಾಗಿದ್ದಾಗವೇ ಅವರಿಗೆ ಅನುಗ್ರಹ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದು 5 ವಯಸ್ಸಲ್ಲಿ ಮುಂಜಿಯನ್ನು ಮಾಡಿಸಿ ಅದಕ್ಕೆ ಮೇಲೆ ಸನ್ಯಾಸಾಶ್ರಮವನ್ನು ಕೊಟ್ಟು ಎಷ್ಟು 6 ಟೈಮ್ಸ್ ಸರ್ವಮೂಲ ಗ್ರಂಥ ಪಾಠ ಹೇಳಿದ್ದಾರೆ. ಎಷ್ಟು ಸಾರಿ? 37 ಗ್ರಂಥನ ವರ್ಡ್ ಬೈ ವರ್ಡ್ ಮೀನಿಂಗ್ ಎಷ್ಟು ಸಾರಿ ಹೇಳಿಕೊಟ್ರು? 6 ಟೈಮ್ಸ್ ಸರ್ವಮೂಲ ಗ್ರಂಥ ಮಂಗಳ ಮಾಡಿದ್ದಾರೆ. ನ್ಯಾಯಸುಧಾ ಮಂಗಳ ಈಗೆಲ್ಲ ಹೇಳ್ತೇವಲ್ಲ, ನ್ಯಾಯಸುಧಾ ಮಂಗಳ ಅಂತ ನಡೀತಲ್ಲ. ಎಷ್ಟು ಸಾರಿ ಹೇಳಿಕೊಡಾರು ನ್ಯಾಯಸುಧಾ? 1 ಸಾರಿ. ಆದ್ರೆ ವ್ಯಾಸರಾಜರು ನ್ಯಾಯಸುಧಾ ಮಂಗಳ ಮಾಡಬೇಕು ಅಂದ್ರೆ ವಿಷ್ಣು ತೀರ್ಥರು ಎಷ್ಟು ಸಾರಿ ಮಾಡಿದ್ರು? 9 ಟೈಮ್ಸ್ ಮಾಡಿದಿರುತ್ತೆ. ಎಷ್ಟು? 9 ಟೈಮ್ಸ್. ನಾರ್ಮಲ ಒಂದು ಸರ್ವಮೂಲ ಒಂದ್ಸಾರಿ ಫುಲ್ಲ ಓದಕುಂದ್ರೆ ಇಲ್ಲಿ ಡೆಡಿಕೇಟೆಡ್ ವಿದ್ಯಾಪೀಠದಲ್ಲಿದ್ದು ಓದಕುಂದ್ರೆ 6 ಇಯರ್ಸ್ ಆಗುತ್ತೆ. ಎಷ್ಟು? 1 ಟೈಮ್ ಓದಲಕ್ಕೆ ಇವ್ರು ಎಷ್ಟು ಸಾರಿ ಹೇಳಿಕೊಟ್ಟಿದ್ದಾರೆ? 6 ಟೈಮ್ಸ್ ಹೇಳಿಕೊಟ್ರು. ನ್ಯಾಯಸುಧಾ 1 ಸಾರಿ ಓದಬೇಕು ಅಂದ್ರೆ 9 ಇಯರ್ಸ್ ಓದಕು ಫುಲ್ಲ. ಇವ್ರಿಗೆ ಎಷ್ಟು ವರ್ಷ ಓದಿದ್ದಾರೆ? 9 ಟೈಮ್ಸ್ ಓದಿಕೊಟ್ಟಿದ್ದಾರೆ. ನಾರ್ಮಲ ಸರ್ವಮೂಲ ಓದಿ ನ್ಯಾಯಸುಧಾ ಓದಲಕ್ಕೆ 12 to 15 ಇಯರ್ಸ್ ಆಗೋದು ಮಠದಲ್ಲಿ. ಇವರು ಎಷ್ಟು ಸಾರಿ ಮಾಡಿದ್ದಾರೆ? ಅದು 6 ಟೈಮ್ಸ್, ಇದು 9 ಟೈಮ್ಸ್. ಆದ್ರೆ ಇವರು ಎಷ್ಟು ಈಗ 15 ವಯಸ್ಸು ಹಿಂಗಂತ ಆಗ್ತಾ ಇದೆ. 7 ವಯಸ್ಸಲ್ಲಿ ಸನ್ಯಾಸ ಆಶ್ರಮ ತಗೊಂಡ್ಬಿಟ್ರು. 20 ವಯಸ್ಸೊಳಗೆ ಇಷ್ಟು ಮಾಡಿ ಹೇಳಿ ಕೊಟ್ಬಿಟ್ರು. ಈಗ ವಿಷ್ಣು ತೀರ್ಥರನ್ನ ಅವರಿಗೆ ನಾ ಕೊಡುತ್ತೇನೆ ಹಂಗಂತ ಕೇಳಿದೊಡತ್ತೆ. ಕೊಡಬೇಕು ಅಂತ ಅವ್ರಿಗೆ ಕೇಳಿದೊಡತ್ತೆ. ಇವ್ರೇನ್ ಮಾಡಿರು? ಶಿಶು ನಾ ಇಷ್ಟು ಹೇಳಿ ಕೊಟ್ಟಲ್ಲ, ಇವರು ನಾಳೆ ಇಟ್ಟಿರ್ತಾನೆ ವ್ಯಾಸರಾಜ ಮಠದಲ್ಲಿ ಮುಂದಿನ ಪರಂಪರೆ ಬೆಳೆಯೋದು, ನನ್ನ ಪರಂಪರೆಯಲ್ಲಿ ದೊಡ್ಡ ಸ್ವಾಮಿಗಳು ಇದ್ದಾರೆ ಅಂತ ಆಗೋದಿಲ್ಲ ಹಂಗಂತ ಸೆಲ್ಫಿಶ್ ಆಗಿದ್ರೆ ಏನ್ ಮಾಡಿರುತ್ತು? ಕೊಲ್ಲಾರ ಅಂತ ಹೇಳಿರು. ಆದ್ರೆ ಅವ್ರೇನ್ ಮಾಡಿದ್ರು? ಕೊಡ್ತಾರಂತ ಹೇಳಿ ಕೊಟ್ರು. ಎದಕ್ಕೆ? ಯಾತಕ್ಕೆ ಅದು ಕೊಟ್ರು? ಇಲ್ಲಿದ್ದರನು ಮಧ್ವ ಸಿದ್ಧಾಂತ ಪ್ರಚಾರ ಮಾಡೋತಾರೆ, ಅಲ್ಲಿ ಹೋಗಿದ್ದರನು ಮಧ್ವ ಸಿದ್ಧಾಂತವನ್ನು ಪ್ರಚಾರ ಮಾಡೋತಾರೆ, ಗ್ರಂಥ ಬರೆಯುತ್ತಾರೆ.
ಸೊ ಹೆಂಗಂದ್ರೆ ಎಂಡ್ ರಿಸಲ್ಟ್ ಏನಿರ್ಬೇಕು, ಮಧ್ವ ಮತದ ಬುದ್ಧ ಅಂತ ಎಲ್ಲಾರಿಗೂ ಹೋಗಿ ಭಕ್ತಿ ದೇವ್ರ ಕಥೆಗಳನ್ನ ಎಲ್ಲಾ ಸಲ ಸೇರಿಸಬೇಕು ಹಂಗಂತೇಳಿ ವ್ಯಾಸರಾಜರು ಯಾರು ಮಗುನ ಬೆಳೆಸಿ ಕೊಡಾರ ಹಿಂಗ ಚಿಂತ ಮಗುವಿಂದ ಬೆಳೆಸಿ ಸನ್ಯಾಸಾಶ್ರಮ ಕೊಟ್ಟು ಇಷ್ಟು ಪಾಠ ಹೇಳಿಕೊಟ್ಟು ಹಾಗೆ ಕೊಟ್ಬಿಟ್ರು. ಆಗ ಸುರೇಂದ್ರ ತೀರ್ಥರು ಅವರಿಗೆ ಒಂದು ಹೆಸರಿಟ್ರು. ಅವ್ರೇನ್ ಮಾಡಿದ್ರು, ಈಗ ಬೇರೆ ಮಠ ಮಾರತ್ತಲ್ಲ, ಆ ಮಠ ಮಾರಿದರೆ ಅವರಿಟ್ಟಿಂದ್ರ ಒಂದು ದಂಡ ಹೊಸಾದ ಕೊಡಬೇಕು, ಕಮಂಡಲ ಹೊಸಾದ ಕೊಡಬೇಕು, ತುಳಸಿ ಮಾಲ ಹೊಸಾದ ಕೊಡಬೇಕು, ಹೆಸರನ್ನು ಕೊಡಬೇಕು. ಇದೆಲ್ಲ ಕೊಟ್ರು. ಇನ್ನೊಂದು ಹೆಸರು ಇಟ್ರು ಅವರಿಗೆ. ಆಗ ಅವ್ರ ಹೆಸರಿಟ್ರೆ ಏನೇ ಹೆಸರಿಟ್ರು, ವಿಜಯೀಂದ್ರ ವಿಜಯೀಂದ್ರ ತೀರ್ಥರು. ಏನ್ ಹೆಸರಿಟ್ರು ಅವರಿಗೆ? ಮೊದಲೇ ಏನ್ ಹೆಸರಿತ್ತು? ವಿಷ್ಣು ಹೆಸರು ವಿಠಲ. ಆಮೇಲೆ ವ್ಯಾಸರಾಜರ ಇಟ್ಟ ಹೆಸರೇನು? ಸನ್ಯಾಸ ಕೊಡವೆಲ್ಲ ವಿಷ್ಣು ತೀರ್ಥರ್ ವಿಷ್ಣು ತೀರ್ಥರು. ಆಮೇಲೆ ಏನ್ ಹೆಸರಿಟ್ರು? ವಿಜಯೀಂದ್ರ ವಿಜಯೀಂದ್ರ ತೀರ್ಥರು. ಪೂರ್ವ ಅವತಾರಗಳವರು ಯಾರಾದ್ರು? ವಿಭುದೇಂದ್ರ ವಿಭುದೇಂದ್ರ ತೀರ್ಥರ ಇದ್ರು. ಈ ಅವತಾರ ಹುಟ್ಟಿದವ್ರಿಗೆ ವಿಠಲ ಅಂತ ಹೆಸರಿಟ್ರು. ಎಲ್ಲನೇ ಕೊಟ್ಟಿಡ್ತಾ ವಿಷ್ಣು ತೀರ್ಥರು ಅಂತ ಹೆಸರಿಟ್ಟಿದ್ದಾರೆ. ತಿರ್ಸಿ ವಿಜಯೀಂದ್ರ ತೀರ್ಥ ಅಂತ ಹೆಸರಿಟ್ಟಿದ್ದಾರೆ. ಏನು ಕಾಮನ್ ಇದರಲ್ಲಿ? ವೆರಿ ಗುಡ್. ಎಲ್ಲ ಕ್ಲಾಪ್ ಮಾಡಿ ಸೂಪರ್ ಹೇಳ್ತಾರೆ. ಫಸ್ಟ್ ಲೆಟರ್ ಏನಾಯ್ತು? ಈ ಸಂಸ್ಕೃತ ಇದೆ ಅಕಾರ ಮಕಾರ ಉಕಾರ ಅಂತ ಹೇಳೋರು. ಅಕಾರ ಮಕಾರ ಉಕಾರ ಅಂದ್ರೆ ಏನು? ಆ ಲೆಟರ್ಗೆ ಅಗರ ಮೊದಲ ಎಳುತ್ತೆಲ್ಲ ಅಂತ ತಿರುಕುಳು ಓದ್ತಿಲ್ಲ, ಅಕರಂ ಅಂತ ಹೇಳ್ತಾರಲ್ಲ. ಎಳುತ್ ಒಂದು ಲೆಟರ್ನ ಹೇಳಕ್ಕ ಆ ಲೆಟರ್ನ ಹೆಂಗ ಕೋಟ್ ಮಾಡೋರು? ಅಕಾರ ಅಂದ್ರೆ ಆ ಅಂತ ಅರ್ಥ, ಉಕಾರ ಅಂದ್ರೆ ಊ ಅಂತ ಅರ್ಥ. ಈಗ ವಿ ಹೆಸರು ಏನು? ವಿಕಾರ. ವಿಕಾರ ಅಂದ್ರೆ ಏನು? ವಿಕಾರವಾದಿಂದ ಏನೊಬ್ರು ವಿಕ್ಟೋರಿಯಸ್ ಅಗ್ಲಿ ನೋಡ್ರಿ. ಅಂಜಿಕ ಕೊಡ ಇರೋ ಒಂದು ರೂಪ ವಿಕಾರವಾಗಿದ್ದಾನಂತ ಹೆಸರು. ಇವರು ಏನಾದರೂ ವಿಕಾರ ಬಿಡಲಿಲ್ಲ ಅಂತ ಒಂದು ಕವಿತೆ ಬರದಂತ ಒಬ್ರು ಕವಿತೆ. ಏನು? ವಿಕಾರ ಬಿಡಾದವರು ಹಂಗಂತ. ಏನಾದ್ರು ನೋಡ್ಲಕ್ಕ ಬೈದಂಗದ ವಿಜಯೇಂದ್ರ ತೀರ್ಥರನ್ನ ವಿಕಾರ ಬಿಡಲಾದವರು ಅಂದ್ರೆ ಏನಂತ? ಏನಾದ್ರೂ ವಿಕಾರ ಬಿಡಲಿಲ್ಲ, ನೋಡು ವಿಕಾರವಾದ ರೂಪ ಕೊಟ್ಟಿದ್ದಾರೆ ಅಂತ ನಾವು ನಡೆಸಿರ್ತೇವೆ. ಹಂಗೆ ಇಲ್ಲ. ವಿ ಎಂಬ ಲೆಟರ್ನ ಯಾರನ್ನ ಕೋಟ್ ಮಾಡುತ್ತೆ? ವಿ ಅಂದ್ರೆ ವಿಪಕ್ಷಿ, ವಿಪಕ್ಷಿ ಅಂದ್ರೆ ಗರುಡ ವಾಹನನಾದ ನಾರಾಯಣನ ಬಿಡಲಿಲ್ಲ. ವಿಭುದೇಂದ್ರ ತೀರ್ಥರಾಗಿದ್ದನು ಪೂಜೆ ಮಾಡಿದರು. ಹುಟ್ಟಿದಾಗ ವಿಠಲನಾಗಿದ್ದನು ಪೂಜೆ ಮಾಡ್ತಾ ಇದ್ರು. ವಿಷ್ಣು ತೀರ್ಥರಾದವನು ಪೂಜೆ ಮಾಡ್ತಾ ಇದ್ರು. ವಿಜಯೇಂದ್ರ ತೀರ್ಥರಾದವನು ಪೂಜೆ ಮಾಡ್ತಾ ಇದ್ರು. ಅರ್ಥ ಆಯ್ತಾ? ಆಗ ಏನ್ ಮಾಡ್ತಾರೆ ಇಲ್ಲಿ ನೋಡ್ರಿ, ತಿಳಿತೀಯಾ? ಸುರೇಂದ್ರ ತೀರ್ಥರು ವಿಜಯೇಂದ್ರ ತೀರ್ಥರನ್ನ ಕರಕೊಂಡು ಹೊರಟು ಬಿಟ್ರು. ಇಲ್ಲಿ ಯಾರಿದ್ದಾರೆ? ವ್ಯಾಸರಾಜರು, ಕನಕದಾಸರು, ಇಲ್ಲಿ ಪುರಂದರದಾಸರು, ಹತ್ತರ ವಾದಿರಾಜರು ಕೂಡ ಇದ್ದಾರಂತ ಆಗಿದ್ದಾರೆ. ಅದಲ್ಲಿ ಕೂಡ ಯಾರದ್ದದ್ದು? ಕೃಷ್ಣದೇವರಾಯ ಅವರೆಲ್ಲ ಸೆಂಡ್ ಆಫ್ ಮಾಡಿದ್ದಾರೆ. ಹಂಗಂದ್ರ ವಾದಿರಾಜರ ಗುರು ಬಂದು ವ್ಯಾಸರಾಜರ. ವಾದಿರಾಜರು ಕೂಡ ವ್ಯಾಸರಾಜರದಲ್ಲಿ ಓದಿದ್ದು ಎಂಬುದು ಇದೆ. ಆದ್ರೆ ಅದಕ್ಕೆ ಒಂದು ಗ್ರಂಥಗಳು ನಮಗೆ ಸಿಕ್ಕಿಲ್ಲ. ಆದರೆ ಅದು ಖಂಡಿತ ಹೇಳೋದು ಉಂಟು. ವ್ಯಾಸರಾಜರಲ್ಲಿ ಪಾಠ ಓದಿದ್ರು ವಾದಿರಾಜರು ಒಬ್ಬ ವಿಷಯ ಹೇಳ್ತಾ ಇದ್ದಾನೆ. ಸರಿಯಾ? ಅದರಿಂದಲೇ ಅವರು ಬಂದು ವಿಜಯೇಂದ್ರ ತೀರ್ಥರು ಫ್ರೆಂಡ್ ಅವರಿಗೆ. ಅದಕ್ಕೆ ಎಲ್ಲ ಒಂದ ಓದ್ತಾ ಇದ್ದಾರೆ. ನೀವೆಲ್ಲ ಸ್ಕೂಲ್ ಓದಿದ್ರೆ ನಾವೆಲ್ಲ ಒಂದ ಓದಿದವರು ನಿಂತಿರಲ್ಲ. ಆಗ ವಾದಿರಾಜರು ವಿಜಯೇಂದ್ರ ತೀರ್ಥರಿಗೆ ಇನ್ವೈಟ್ ಮಾಡಿರುಂತ. ಏನು? ನಮ್ಮ ಪರ್ಯಾಯ ಬರುವಾಗ ನೀವು ಉಡುಪಿಗೆ ಬರಬೇಕು ಅಂತ. ಏನ್ ಮಾಡಿದ್ರು? ಉಡುಪಿಗೆ ಬರಬೇಕು ಅಂತ ಹೇಳಿದ್ರು. ಇವರು ತೀರ್ಥಯಾತ್ರೆಯನ್ನು ಶುರು ಮಾಡಿದ್ರು. ವಿಜಯೇಂದ್ರ ತೀರ್ಥರು ಏನ್ ಮಾಡಿದ್ದಾರೆ? ತೀರ್ಥಯಾತ್ರೆ ಶುರು ಮಾಡಿದ್ರು. ಎಲ್ಲಿಲ್ಲ ಹೋದ್ರು? ತಿರುಪತಿ ಊರು, ಎಲ್ಲಾ ಊರಿಗೆ ಹೋಗ್ತಾರೆ. ಶ್ರೀರಂಗ, ಅಲ್ಲಿ ತಿರುವನಂತಪುರ, ಈವಾರ್ಥ, ಉಡುಪಿ, ಇವೆಲ್ಲ ತಿರುಪತಿ ಎಲ್ಲಾ ಕ್ಷೇತ್ರಕ್ಕೂ ಹೋಗಿ ಬರ್ತಾ ಇದ್ರು. ಅವರು ಉಡುಪಿ ಹೋದ ಸಮಯದಲ್ಲಿ ಎಲ್ಲಿ? ವಾದಿರಾಜರ ಪರ್ಯಾಯ ಕಾಲದಲ್ಲಿ ಉಡುಪಿ ಹೋದಾಗ ವಿಜಯೇಂದ್ರ ತೀರ್ಥರಿಗೆ ಉಡುಪಿ ಕೃಷ್ಣನಿಗೆ ಎದುರುಗಡೆ ಇರುವಂತ ಒಂದು ಭೂಮಿಯನ್ನು ದಾನ ಕೊಟ್ರು. ಗಿಫ್ಟ್. ವಿಸಿಟ್ ಮಾಡ್ತಾರ ನಮ್ಮ ಫ್ರೆಂಡ್ ಎಲ್ಲ. ನೀವೆಲ್ಲ ಮನೆ ಮುಂದೆ ಏನ್ ಮಾಡ್ತೀರಿ? ಪೆನ್ಸಿಲ್ ಪೆನ್ ಎಲ್ಲ ಕೊಡ್ತಿರಲ್ಲ, ಚಾಕ್ಲೇಟ್ ಎಲ್ಲ ಕೊಡ್ತಿರಲ್ಲ. ಅದು ಮಾರಿ ವಾದಿರಾಜರು ಏನ್ ಮಾಡಿದ್ರು? ಒಂದು ಗಿಫ್ಟ್ ಕೊಟ್ರು, ಒಂದು ದಾನವನ್ನು ಕೊಟ್ರು. ಉಡುಪಿ ಸೋದೆ ಮಠದಿಂದ ಒಂದು ದಾನವನ್ನು ಕೊಟ್ರು. ಆ ದಾನ ಏನು? ಉಡುಪಿ ಕೃಷ್ಣನಿಗೆ ಎದುರುಗಡೆ ಇರುವಂತಹ ಭೂಮಿ. ಭೂಮಿ ಅಂದ್ರೆ ಏನು? ಗೋಬು ತಕೊಂಡ್ಬಿಡುದು, ನೆಲ, ಲ್ಯಾಂಡ್. ಒಂದು ಲ್ಯಾಂಡ್ ನ ಕೊಟ್ರು. ಆ ಲ್ಯಾಂಡ್ ಏನಾಗಿತ್ತು? ಇವತ್ತು
ರಾಯರ ಕಾಲದಲ್ಲಿ ರಾಯರು ಉಡುಪಿಗೆ ಬಂದು ಆಲ್ಮೋಸ್ಟ್ 1 ಇಯರ್ ಸ್ಟೇ ಮಾಡಿದ್ರು. ಎಷ್ಟು? 1 ಇಯರ್ ಹತ್ರ ಸ್ಟೇ ಮಾಡಿದಾಗ ಅವರಿದ್ದ ಜಾಗ ಇದು ಅಂದ್ರೆ ವಿಜಯೇಂದ್ರ ತೀರ್ಥರಿಗೆ ವಾದಿರಾಜರು ಕೊಟ್ಟ ಜಾಗ. ಅಲ್ಲಿ ಅದು ಈಗ ಎಲ್ಲಿದೆ ಗುರುಗಳೇ? ಆ? ಅದು ಅವರು ಕೊಟ್ಟ ಜಾಗ ಈಗ ಎಲ್ಲಿದೆ? ರಾಯರ ಮಠಕ್ಕೆ ಕೊಟ್ಟಿದ್ದಾರಲ್ಲ, ಮಠ ಇತ್ತಲ್ಲಿ ಅವರಿಗೆ. ಆ ಮಠದಲ್ಲಿ ಸ್ಟೇ ಮಾಡಿತನ ಅವರು ಗ್ರಂಥಗಳನ್ನ ಬರಿತಾ ಇದ್ರು. ಏನು? ಪರಿಮಳ ಗ್ರಂಥ, ಚಂದ್ರಿಕಾ ಪ್ರಕಾಶ, ಒಂದೊಂದನ್ನು ಮಾಡಿ ಉಡುಪಿ ಕೃಷ್ಣನಿಗೆ ಸಮರ್ಪಣೆ ಮಾಡಿದರು. ಹಿಂದರೆ ಸುಶೀಲೇಂದ್ರ ತೀರ್ಥರ ಕಾಲದಲ್ಲಿ ಆ ರಾಯರು ಕುಳಿತು ಗ್ರಂಥ ಬರದ ಜಾಗದಲ್ಲಿ ಒಂದೊಂದು ಮೃತ್ತಿಕಾ ಬೃಂದಾವನ ಇಟ್ಟಿದ್ದಾರೆ. ಆ ಮಠ ತಾನೇ ಇತ್ತು ರಾಯರ ಮಠ. ನೀವು ನೋಡ್ತಿರ್ಲ, ಉಡುಪಿ ಕೃಷ್ಣರ ಗುಡಿಯಿಂದ ನೇರ ಬಂದ್ರೆ ಒಂದ್ಸಲಿ ರಾಯರ ಮಠ ಒಂದು ಇರೋದು. ಆ ರಾಯರ ಮಠ ಏನ್ಸಲ್ಲ, ರಾಯರು ಕುಳಿತಲ್ಲಿ ಗ್ರಂಥ ಬರದ ಜಾಗ, ವಿಜಯೇಂದ್ರ ತೀರ್ಥರಿಗೆ ವಾದಿರಾಜರು ಕೊಟ್ಟ ಜಾಗ ಅದು. ಎಲ್ಲ ನೋಡಿದ್ರೆ ಯಾರೆಲ್ಲ ಹೋಗಿ ನೋಡಿದ್ರಿ ಉಡುಪಿ ಹೋದಾಗ ರಾಯರ ಮಠನ? ನಾವು ಉಡುಪಿ ಹೋಯ್ತೇನೆ, ಆದ್ರೆ ರಾಯರ ಮಠಕ್ಕೆ ಅಲ್ವಾ? ಆ ಉಡುಪಿ ಕೃಷ್ಣರ ಸನ್ನಿಧಾನ ಅಂದ್ರೆ ನೀವು ಹಂಗೇ ಬಂದ್ರೆ ಯಾರು ಅಲ್ಲಿ ಒಂದು ರಾಯರ ಮಠ ಅದಲ್ಲ, ಕಾರ್ನರ್ಲಿ ಹಂಗೆ. ಹೇ. ಮಾರ್ಗದಲ್ಲಿ ಬರ್ತಾ ಇದ್ರು, ಎಲ್ಲಿಲ್ಲ ಬಂದಿದ್ರು, ಎಲ್ಲಾ ಜಾಗಕ್ಕೆ ಬರ್ತಾ ಇದ್ರು. ಕರ್ನಾಟಕದ ಪ್ರಾಂತ್ಯಕ್ಕೆಲ್ಲ ಹೋಗಿದ್ರು, ಕರ್ನಾಟಕದ ದಿಗ್ವಿಜಯ ಮಾಡಿದ್ರು, ಮೈಸೂರಿಗೆ ಹೋಗಿದ್ರು, ಮೈಸೂರಲ್ಲಿ ದೊಡ್ಡ ಅವರಿಗೆ ರಿಸೆಪ್ಷನ್ ಮಾಡಿದ್ರು. ಅಲ್ಲಿ ಹೇಳಿದಲ್ಲ, ಕಾಂಚಿಯಲ್ಲಿ ಬಂದಿದ್ರು. ಕಾಂಚಿ ಏನು? ವಿದ್ವತ್ ಕಾಲದಲ್ಲಿ ಎಲ್ಲ ಪಂಡಿತರು ಇರಬೇಕು ಅಂದ್ರೆ ಮುಖ್ಯವಾಗಿ ಎಲ್ಲಿ ಸ್ಟೇ ಮಾಡ್ತಾ ಇದ್ರು? ಕಾಂಚಿಯಲ್ಲಿ ಇದ್ರು. ಕಾಂಚಿ ಅಂದ್ರೆ ದ್ವೈತ, ಅದ್ವೈತ, ವಸಿಷ್ಠಾದ್ವೈತ ಎಲ್ಲರ ಪಂಡಿತರು ಇನ್ನು ವಿದ್ಯಾಪೀಠ ಇತ್ತು ಕಾಂಚಿಯಲ್ಲಿ. ಕಾಂಚಿಯಲ್ಲಿ ಎಲ್ಲ ಓದಿದವರು ಆ ಕಾಲದಲ್ಲಿ ಎಲ್ಲರನ್ನೇ ಡಾಕ್ಟರೇಟ್ ಮಾಡಿದವರು ಕಾಂಚಿಯಲ್ಲಿ, ಎದಲಿ? ಶಾಸ್ತ್ರದಲ್ಲಿ. ಅಂತ ಮಾರಿ ಜಾಗ ಅಲ್ಲಿ ಬಂದಿದ್ರು. ಅದಕ್ಕೆ ಆಮೇಲೆ ಮೈಸೂರು ಹೋಗಿದ್ರು. ಅದಕ್ಕೆ ಆಮೇಲೆ ಕೋಲಾರ್ ಅಲ್ಲಿ ಏನಿದೆ? ಕೋಲಾರಲ್ಲಿ ಏನಿದೆ? ಗೋಲ್ಡ್ ಎಲ್ಲಿಂದ ಸಿಕ್ಕತ್ತೆ ನಮಗೆಲ್ಲ? ಅಲ್ಲಿ ಹೋಗಿದ್ರು ವಿಜಯೇಂದ್ರ ತೀರ್ಥರು. ಅಲ್ಲಿ ಹೋಗಿ ಆ ಊರಿನಲ್ಲಿ ಒಂದು ಮುಖ್ಯ ಪ್ರಾಣ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೀಮಾಂಸಾ ಪಂಡಿತರು ತರ್ಕಶಾಸ್ತ್ರದಲ್ಲೆಲ್ಲ ವಾದವನ್ನು ಮಾಡಿ ಅಲ್ಲಿ ಎಲ್ಲಾರನ್ನ ಗೆದ್ದು ಏನ್ ಮಾಡಿದ್ರು, ಅಲ್ಲಿ 1 ತಿಂಗಳು ತಂಗಿದ್ದುರಂತೆ. ಏನ್ ಮಾಡಿದ್ದಾರೆ? ಮುಖ್ಯ ಪ್ರಾಣ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ವಿಜಯೇಂದ್ರ ತೀರ್ಥರು. ಆ ಮುಖ್ಯ ಪ್ರಾಣ ದೇವರ ಹೆಸರು ಏನಂದ್ರೆ ವಿಜಯ ಮಾರುತಿ. ಏನ್ ಹೆಸರು? ವಿಜಯ ಮಾರುತಿ ಅಂತ ಹೆಸರು. ಆಮೇಲೆ ಅವರು ಬಂದು ಮತ್ತು ವ್ಯಾಸರಾಜನ ಬಂದು ನೋಡಿದ್ರು. ವ್ಯಾಸರಾಜನ ಫಸ್ಟ್ ಟೈಮ್ ಮೀಟ್ ಮಾಡಿದ್ರು. ಹೇಗ? ಅವರ ತಲಿಂದ ಹೊರ ಹೋದ ಮೇಲೆ ಮತ್ತು ವಾಪಸ್ ಬಂದಿರುತ್ತೆ. ಮಾಡ್ಲಕ್ಕ ಅತ್ತ ಸಂತೋಷ ಆಯ್ತು ಅಂತ ವ್ಯಾಸರಾಜರು ಓಡಿ ಬಂದಿರುತ್ತೆ. ಅವ್ರಿಗೆ 90 ಇಯರ್ಸ್ ಆಯ್ತು ಅಂತ ವಿಜಯೇಂದ್ರ ತೀರ್ಥರು ಬರ್ತಾರಂದ್ ಹೊರತೆ ಆಸೆಯ ಓಡಿ ಬಂದಿರುತ್ತೆ. ಇವ್ರು ಪಲ್ಲಕ್ಕದ ಹಿಡಿದು ಓಡಿದ್ ಬರ್ತಾ ಇದಿರ್ತದೆ ವ್ಯಾಸರಾಜನ ನೋಡ್ಲಿಕ್ಕೆ. ಬಂದಾಗ ಇವರ್ತಿ ಫಸ್ಟ್ ಒಂದು ಗ್ರಂಥ ಕೊಟ್ರು. ಏನ್ ಗ್ರಂಥ ಅಂದ್ರೆ ಆಮೋದ ಗ್ರಂಥಗಳು. ಏನೇನು ಆಮೋದ ಗ್ರಂಥ ಅಂದ್ರೆ ವ್ಯಾಸರಾಜರ ಗ್ರಂಥಕ್ಕನ್ನ ಯಾರು ಅನುಸರಿಸಿ ಮಾಡಿದ ಗ್ರಂಥಗಳು. ಏನು? ಈ ಒಂದು ಆಮೋದ ಗ್ರಂಥಗಳನ್ನ ಸಮರ್ಪಣೆ ಮಾಡಿದರು. ಸರಿಯಾ? ವ್ಯಾಸರಾಜ ನೋಡಿದ ಮಾಡತನ ಅವರು ಉಡುಪಿ ಹೋಗಿದ್ರು. ಎಲ್ಲಿ? ವ್ಯಾಸರಾಜರನ್ನ ನೋಡಿದ ಮೇಲೆ ಮತ್ತು ಉಡುಪಿ ಹೋಗಿದ್ರು. ವಿಜಯೇಂದ್ರ ತೀರ್ಥರು ತನಿಯ ಹೋಗಿದ್ರು. ಸೇರಿ ಹೋಗಲಕ್ಕಾಗಲ್ಲ ವ್ಯಾಸರಾಜರನ್ನು ಅವ್ರನ್ನು. ವ್ಯಾಸರಾಜರು ಸೆಪರೇಟ್ ಆಗಿ ಹೋಗಿದ್ರು. ಹೋದಾಗ ಅವ್ರು ಏನ್ ಹೇಳಿದ್ರು? ಹಾಡು ಕೃಷ್ಣ ನೀ ಬೇಗನೆ ಬಾರೋ, ಆ ಹಾಡನ್ನ ಉಡುಪಿಯಲ್ಲಿ ಶ್ರೀಕೃಷ್ಣ ಮುದ್ರೆಯಲ್ಲಿ ವ್ಯಾಸರಾಜರು ಮಾಡಿದ್ರು. ಸರಿಯಾ? ಸರಿ. ಆಮೇಲೆ ಏನ್ ಮಾಡಿದ್ರು? ವಿಜಯೇಂದ್ರ ತೀರ್ಥರಿಗೆ ವಿಷಯ ತಿರಿತು, ಸುರೇಂದ್ರ ತೀರ್ಥರಿಗೆ ಕೊಂಚ ಮೈ ಸರಿ ಇಲ್ಲ ಅಂತ. ಇವ್ರೇನ್ ಮಾಡ್ರು? ಸುರೇಂದ್ರ ತೀರ್ಥ ನೋಡಕ್ಕೆ ಮತ್ತೆ ಇಲ್ಲಿ ಬಂದ್ರು, ಕಾಂಚಿಗೆ ಬಂದು ನೋಡಿದ್ರೆ ಕೊಂಚ ಜನ ಇದ್ದವರಿಗೆ ಹೆಲ್ಪ್ ಮಾಡಿ ಎಲ್ಲ ಮಾಡಿದ ಮೇಲೆ ಅವ್ರಿಗೆ ಮೈ ಸರಿ ಆಗಿತ್ತು. ಆ ಹೊತ್ತು ನೋಡಿದ್ರೆ ಇಲ್ಲಿ ವ್ಯಾಸರಾಜರು ಬೃಂದಾವನ ಹತ್ತರ ಆದ ಮೇಲೆ ವಿಷಯ ಕೇಳಿ ತಿಳ್ಕೊಂಡ್ರು. ನೇರ ಓಡಿ ಬಂದ್ರು ತಿರ್ಸಿ. ಎಲ್ಲಿ ಎಷ್ಟು ತನಕ ಹೋಗಿದಾರ ನೋಡು. ತಮ್ಮ ಗುರುಗಳ ಮೇಲೆ ಇದ್ದ ಭಕ್ತಿಯಲ್ಲಿ ಎಲ್ಲಿ ಬಂದ್ರು? ನವಬೃಂದಾವನಕ್ಕೆ ಬಂದಿದ್ದಾಗ ಯಾರೆಲ್ಲ ಇದ್ದಾರೆ ನೋಡ್ರಿ? ವಾದಿರಾಜರು, ಪುರಂದರದಾಸರು, ಕನಕದಾಸರು ಇವರೆಲ್ಲ ಇದ್ದಿದ್ದಾರೆ. ಕೃಷ್ಣದೇವರಾಯ ಇದ್ರಾ? ಇಲ್ಲ. ಕೃಷ್ಣದೇವರಾಯ ವ್ಯಾಸರಾಜರ ಬೃಂದಾವನ ಸ್ಥಳಕ್ಕೆ ಮುಂಚೆ ಕಾಲ ಇಟ್ರು. ಸರಿಯಾ? ಆಗ ವ್ಯಾಸರಾಜರು ಬೃಂದಾವನ ಪ್ರವೇಶ ಮಾಡಿದ ಮೇಲೆ ಪುರಂದರದಾಸರು ಒಂದು ಹಾಡು ಬರೆದ್ದಾರೆ. ಏನಾಯ್ತು? ಚಿತ್ತೈಸಿದ ವ್ಯಾಸರಾಯ. ನಾ ಹೇಳಿದೆಲ್ಲ ಕತೆ. ಅರವಿಂದ
ಪುರಂದರ ವಿಠಲನು ಸಿರಿಸಹಿತ ಬಂದು ಕೈ ಪಿಡಿದು ಎತ್ತಿತ್ತು ಕಂಡೆ. ಆಗೆಲ್ಲ ಏನ್ ಮಾಡಿದ್ದ, ವೇದಘೋಷ ಮಾಡ್ತಾ ಇದ್ರಂತೆ, ಸುಮಂಗಲಿಗಳೆಲ್ಲ ಹಾಡು ದೇವ್ರ ನಾಮ ಹೇಳ್ತಾ ಇದ್ರು, ಎಲ್ಲ ವ್ಯಾಸರಾಜರ ಗ್ರಂಥ ಪಾರಾಯಣ ಮಾಡ್ತಾ ಇದ್ರು. ಆಗ ನೋಡಿದಿರುತ್ತೆ ದೇವರು ವಿಮಾನದಲ್ಲಿ ಬಂದು ವ್ಯಾಸರಾಜರ ಕೈ ಹಿಡಿದು ಕರ್ಕೊಂಡು ಹೋಗೋದನ್ನ ನೋಡಿದ್ದಾರೆ. ಯಾರು? ಪುರಂದರದಾಸರು, ವಿಜಯದಾಸರೆಲ್ಲ ಪುರಂದರದಾಸರು, ವಿಜಯೇಂದ್ರರೆಲ್ಲ ನೋಡಿದ್ದಾರೆ. ವ್ಯಾಸರಾಜ ಬೃಂದಾವನ ಅಲ್ಲಿ ಉಂಟು ಮಾಡುವಾಗ ಇದ್ದದ್ದು ಯಾರಲ್ಲಿ? ವಿಜಯೇಂದ್ರ ತೀರ್ಥರು ಇದ್ದಿದ್ದಾರೆ. ಯಾ ಅಲ್ಲಿ ಅವ್ರು ಯಾಕೆ ಅಳ್ತಾ ಇದಾರೆ? ಅಲ್ಲಿ ಅವ್ರು ಅಳ್ತಾ ಇದಾರೆ. ಏನಾದ್ರೂ ತಮ್ಮ ಗುರುಗಳು ಬಿಟ್ಟು ಹೋಗ್ತಾ ಇರೋದು ಮನಸ್ಸಲ್ಲಿ ಇರೋದಿಲ್ಲ. ಅವ್ರು ಹಂಗದ ನಿಚ್ಚಕವೇ ಅವರು ಸೆತ್ತೋದಂಗ ಇಡದ. ಹಂಗೆ ಧ್ಯಾನದಲ್ಲಿ ಕುಳಿತ ಹಂಗೆ ಮೈನ ಬಿಟ್ಟುಡೋರು. ಓ, ಸರಿಯಾ? ನಮ್ಮಂಗ ಅಂತ ಮರಿ ಕಡೆಯಾದ ನಮ್ಮಂಗಲ ಅವರಿಗೆಲ್ಲ ತಿಳಿಯೋದು ಏ ಸಮಯ ಅಂತ. ಸರಿಯಾ? ಸರಿ. ಈಗೇನಾಯ್ತು, ನೇರ ಇವರು ಕಾಂಚೀಪುರಕ್ಕೆ ಬಂದಿದ್ರು. ಕಾಂಚೀಪುರ ಅಂತ ಬಂದು ತಿರ್ಸಿ ಎಲ್ಲಿ ಬರ್ತಾರೆ? ಇಲ್ಲಿ ಕಾಂಚೀಪುರ ಆಯ್ತು. ಇಲ್ಲಿ ಹೋಗಿ ಇವರು ವ್ಯಾಸರಾಜ ಬೃಂದಾವನಸ್ಥರಾದ್ರು ಅಂತೆಲ್ಲ ಕಂಡ್ರು. ಮತ್ತು ಕಾಂಚಿ ಹೋಗಿ ತಿರುಪತಿ ಹೋಗಿ ಮತ್ತು ಹಂಗೇ ಶ್ರೀರಂಗ ಬಂದು ಅದಕ್ಕೆ ಮೇಲೆ ಮಧುರೈ ಬಂದ್ರು. ಸುರೇಂದ್ರ ತೀರ್ಥರಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ಸುರೇಂದ್ರ ತೀರ್ಥರನ್ನ ಕರಕಂಡು ಕುಂಭಕೋಣಕ್ಕೆ ಬಂದ್ರು, ತಂಜಾವೂರಿಗೆ ಬಂದಿದ್ರು. ಆಗ ತಂಜಾವೂರ್ಲಿ ಬಂದು ಎಲ್ಲಾರು ಹೇಳಿದ್ರು ಅಂತ, ನೀವು ಕುಂಭಕೋಣಕ್ಕೆ ಬರಬೇಕು. ಯಾತಕ್ಕೆ? ಕುಂಭಕೋಣದಲ್ಲಿ ಒಬ್ಬ ಇದ್ದಾನೆ, ಅವನ ಹೆಸರು ಲಿಂಗರಾಜೇಂದ್ರ. ಅವನ ಹೆಸರೇನು? ಲಿಂಗರಾಜೇಂದ್ರ ಅಂತ ಒಬ್ಬ ಇದ್ದಾನೆ. ಅವ ಎಲ್ಲ ಗುಡಿನು ಆಕ್ರಮಿಸಿ ಡಾಮಿನೇಟ್ ಮಾಡಿಟ್ಟಿದ್ದಾನೆ. ತಪ್ಪಾಗಿ ವಾದವನ್ನು ಮಾಡ್ತಾ ಇದ್ದಾನೆ. ಅವಳನ್ನು ನೀವು ಗೆಲ್ಲಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ವಿಜಯೇಂದ್ರ ತೀರ್ಥರು ತನ್ನ ಗುರುಗಳ ಸುರೇಂದ್ರ ತೀರ್ಥರು ಕೇಳಿದ್ರು. ಅವರನ್ನು ಪರ್ಮಿಷನ್ ಕೊಟ್ಟರು, ಹೋಗೋಣ ಅಂತ ಹೇಳಿದ್ರು. ಹೋಗೋಣ ಅಂತ ಹೇಳಿದಾಗ ಆತ ರಾತ್ರಿ ಇವರು ಧ್ಯಾನದಲ್ಲಿ ಇದ್ರು. ವಿಜಯೇಂದ್ರ ತೀರ್ಥರು ಧ್ಯಾನದಲ್ಲಿ ಬಂದದ್ದು ಯಾರು? ಸಾಕ್ಷಾತ್ ಮಂಗಳಾಂಬಿಗೆ. ಕುಂಬೇಶ್ವರರು ಮಂಗಳಾಂಬಿಗೆ ಲಾಸ್ಟ್ ವೀಕ್ ನಾ ಕಥೆಯಲ್ಲಿ ಹೇಳಿದ್ದಲ್ಲ. ಆ ಮಂಗಳಾಂಬಿಗೆ ಸ್ವಪ್ನದಲ್ಲಿ ಬಂದು ತನ್ನ ಕೊರಳಲ್ಲಿ ಇದ್ದ ಹಾರವನ್ನು ವಿಜಯೇಂದ್ರ ತೀರ್ಥರಿಗೆ ಹಾಕಿದ್ರು. ಅವ್ರ ಕಣ್ಣು ತೆರೆದು ನೋಡಿದಾಗ ನಿಜವಾಗಿ ಇತ್ತು. ನಿಜವಾಗಿತ್ತು. ಇವರು ಆ ವಿಷಯವನ್ನ ಹೇಳಬೇಕು ಅಂತ ಹೇಳಿ ತನ್ನ ಗುರುಗಳಿದ್ದ ರೂಮಿಗೆ ಬಂದಿದ್ರು. ಓಡಿ ಬಂದು ಹೇಳಬೇಕು ಅಂತ ಒಳಗೆ ಬಂದಾಗ ಮಂಗಳಾಂಬಿಗೆ ನಿಂಗೆ ಅನುಗ್ರಹ ಮಾಡಿಲ್ಲ ಅಂತ ಕೇಳಿದಿರುತ್ತೆ. ಯಾರು? ಸುರೇಂದ್ರ ತೀರ್ಥರು. ಅವರು ಧ್ಯಾನದಲ್ಲಿ ನೋಡ್ತಾ ಇದ್ದಾನೆ, ಇವರು ಇಲ್ಲಿಂದ ನೋಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದಲ್ಲ, ಹತ್ರ ಯಾರೋ ಮೊಬೈಲ್ ನೋಡಿದ್ರೆ ಆಮೇನ್ ಮಾಡ್ತಾರ ಅಂತ ಎಟ್ಟಿ ನೋಡೋದು. ಅದ್ ಬಾರಿ ಇವೆಲ್ಲ ಎಟ್ಟಿ ನೋಡಲ್ಲ, ಪರೋಕ್ಷ ಜ್ಞಾನ. ಅವ್ರೇನ್ ನೋಡ್ತಾ ಇರತ್ತ ಇವ್ರಿಗೆ ತಿಳಿಯುತ್ತೆ, ಇವರೇನ್ ನೋಡ್ತಾ ಇರತ್ತ ಅವ್ರಿಗೆ ತಿಳಿಯುತ್ತೆ. ತಲಕಂಡ್ರಾ ಹೆಂಗಿದ್ದಾರೆ ನೋಡ್ರಿ. ಅದು ಯಾಕೆ ಬಂದು ಮಂಗಳಾಂಬಿಗೆ ವಿಜಯೇಂದ್ರರಿಗೆ ಬಂದು ಮಂಗಳಾಂಬಿಗೆ ಅಷ್ಟೇ ಫೇವರೇಟ್? ದೇವ್ರ ಆ ಊರ್ಲಿರ ಅಮ್ಮನವರು ವಿಶೇಷ, ಅವ್ರಿಗೆ ಅಷ್ಟೊಂದು ಪ್ರೀತಿ. ಜಾಗ ಇದೆ ಈತನು ಮಂಗಳಾಂಬಿಗೆ ಎದುರುಗಡೆ ಆ ಜಾಗ ಇದೆ. ಮುಂದೆ ಏನ್ ಮಾಡಿದ್ರು? ಇರೋದು ಹಂಗಂತ ಹೇಳ್ತಾರೆ. ಅದು ಯಾಕೆ? ಒಂದು ಕಥೆ ಎಲ್ಲ ಹೇಳ್ತಾನೆ. ಮತ್ತು ಇಲ್ಲಿ ಕುಂಭಕೋಣಕ್ಕೆ ಬಂದಿದ್ರು. ಕುಂಭಕೋಣಕ್ಕೆ ಬಂದಾಗ ಈ ಲಿಂಗರಾಜೇಂದ್ರ ಜೊತೆ ವಾದಕ್ಕೆ ಬರಬೇಕು ಅಂತ ಬಂದಿದ್ರು. ಇಲ್ಲಿ ಪಲ್ಲಕ್ಕಲ್ಲಿ ಬರ್ತಾ ಇದ್ದಾರೆ. ಎಲ್ಲರೂ ಅನೌನ್ಸ್ ಮಾಡ್ಬಿಟ್ರು, ಲಿಂಗರಾಜೇಂದ್ರ ಜೊತೆ ವಾದಲ್ಲಿ ಮಾಡ್ಲಿಕ್ಕೆ ವಿಜಯೇಂದ್ರ ತೀರ್ಥರು ಬರ್ತಾ ಇದ್ದಾರೆ. ವಿಷಯ ಎಲ್ಲಾರಿ ತಿಳಿದೋಯ್ತು. ಬಂದಾಗ ಏನಾಯ್ತು, ಈ ಲಿಂಗರಾಜೇಂದ್ರ ಏನ್ ಮಾಡಿದ, ಅವನು ಒಂದು ಮಾಯಾವಿ ವಿತ್ತ ಮಾಡವ. ಏನು ಮಂತ್ರವಾದಿ ಹೆಂಗೆ ವಿತ್ತನು ಮಾಡವ. ಅವನಿಗೇನೋ ಒಂದು ಸಿದ್ಧಿ ಇತ್ತು. ಆ ಸಿದ್ಧಿಯಿಂದ ಏನ್ ಮಾಡಿದಂದ್ರೆ ವಿಜಯೇಂದ್ರ ತೀರ್ಥರ್ದು ಏನೋ ಅವನ್ನ ಹೆಂಗೆ ಅಂಜಿಸ್ಬೇಕು, ತತ್ತಲಿ ಪವರ್ ಇದೆ ಅಂತ ತಲೆ ಅಂಜಿಸ್ಬೇಕು ಅಂತ ಮಾಡಿಟ್ಟು ಏನ್ ಮಾಡಿದ್ರು, ಹತ್ತಲಿದ್ದ ಒಂದು ಗೋಡೆ ಮೇಲೆ ಹತ್ತಿ ಕೂತು. ಯಾರು? ಹತ್ತಲಿದ್ದ ಗೋಡೆ ಮೇಲೆ ಕೂತು ನೋಡತ್ತೆ. ಈ ಗೋಡೆನ ಹೊರಡು ಅಂತ ಗೋಡೆ ಕಾರಂಗ್ ಹೊರಟು ಜಾಯ್ ಅಂತ. ಏನಾಯ್ತು? ಗೋಡೆ ಮುಂದ್ರ ಹೋಗ್ತಾ ಅದ ಬಂಡಿ ಹಂಗ. ಎಲ್ಲಾರು ಆಶ್ಚರ್ಯ ಇಡ್ತುತ್ತೆ ಜನಗಳಿಗೆಲ್ಲ. ಏನಪ್ಪಾ ಗೋಡೆಯಲ್ಲಿ ಕೂತು ಈಗ ಸಲ್ಲು ತೋತಾರೆ, ಎಡ್ದೋಡ್ ಆಳ ಇರ್ಬೇಕು ಇವ್ರು ಕೂಡ ಎಲ್ಲ ವಿಜಯೇಂದ್ರ ತೀರ್ಥ ಹೆಂಗ ಜಯಿಸೋತಾರೆ ಇವತ್ತಿಲ್ಲವೇ ಅಂತ ಎಲ್ಲ ಹೇಳಿದ್ರು ಅಂತ. ವಿಜಯೇಂದ್ರ ತೀರ್ಥರು ಏನ್ ಹೇಳಿರು ಅಂದ್ರೆ, ನನ್ನ ಪಲ್ಲಕ್ಕಿಂದ ಕಳಗಿಳಿಸ್ರಿ ಇಂದ್ರು. ಏನ್ ಮಾಡುವಂದ್ರು? ಕಳಗಿಳಿಸ್ರಿ ಇಂದ್ರು. ಇವ್ರೇನ್ ಮಾಡಿರು ನೋಡ್ರಿ, ಆ ಗೋಡ ಮೇಲೆ ಅವತ ಇದಾರೆ, ಇವ್ರು ಪಲ್ಲಕ್ಕ ಮೇಲೆ ಅವನ ತಲೆ ಮೇಲೆ ಹಾರಿ ಹೋದ್ರು. ಯಾಕೆ? ಅವರೇ ಅಂಜಿಕೆ ಹಿಡ್ತೀಗ. ಏನಾಯ್ತು? ನಾವು ಗೋಡನ ಓಡಿಸಿದ್ರೆ ಇವ್ರು ಪಲ್ಲಕ್ಕಲಿ ಮೇಲೆ ಹಾರ್ಲಕ್ಕೆ ಆರಂಭಿಸ್ಬಿಟ್ರೆ. ಫಸ್ಟ್ ಫ್ಲೈಟ್ ಕಾನ್ಸೆಪ್ಟ್ ನೋಡು. ಫ್ಲೈಟ್ ಹಂಗ ವಿಮಾನದಲ್ಲಿ ಮೇಲೆ ಹಾರ್ಲಕ್ಕೆ ಆರಂಭಿಸಿದ್ರು ಪಲ್ಲಕ್ಕಿನಲ್ಲಿ. ಆಗ ಇವ್ರಿಗೆ ದೊಡ್ಡ ಸಾಮರ್ಥ್ಯ ಇದೆ ಹಂಗದ ಅಂತ ತಿಳ್ಕೊಂಡ್ರು.
ಎಲ್ಲ ಕಂಡು ಆ ಊರು ಎಲ್ಲ ಅದನ್ನು ದೊಡ್ಡ ವೈಭವದಿಂದ ಏನಾಯಿತು, ವಾದ ವಿವಾದ ನಡೀತಾ ಇತ್ತು. ವಾದದಲ್ಲಿ ಗೆದ್ದು ಏನಾಗಿತ್ತು ಅಂದ್ರೆ ಆ ಲಿಂಗರಾಜೇಂದ್ರನ್ನ ವಾದ ಮಾಡ್ತಾ ಇದ್ರು. ವಾದ ಮಾಡಿದಾಗ ಆ ಊರು ರಾಜ, ಯಾರು, ತಂಜಾವೂರು ರಾಜ ಬಂದಿದ್ದ. ಅವನೊಂದು ಫೈನಲ್ ಏನು ಜಡ್ಜ್ಮೆಂಟ್, ವಾದದಲ್ಲಿ ಹೇಳ್ಬೇಕಿಲ್ಲ ಯಾರು ಗೆದ್ರು ಅಂತ ಹೇಳಕ್ಕೆ. ಆಗ ತಂಜಾವೂರು ರಾಜ ಬಂದು ಆ 20 ವರ್ಷವ ಆ ಸ್ಥಳನ ಜಾಮಿನೇಟ್ ಮಾಡಿದ್ದೆ ಲಿಂಗರಾಜೇಂದ್ರನ್ನ. ಏನಾಯ್ತು, ಇವ್ರು ಹೇಳಿದ್ರು ನೀ ತೋತೋದ್ರೆ ಏನ್ ಮಾಡ್ತಿ ಅಂತ, ಈ ಊರು ಬಿಟ್ಟು ಹೊರಟು ಹೋಗ್ಬೇಕು ಅಂತ ಹೇಳಿ ಕಂಡೀಷನ್ ಆಗಿತ್ತು. ಇವರೇನ್ ಹೇಳಿದ ಕಡೆಸಿಲ್ಲ ಅದೇ ಮಾರಿ ತೋತೋದಾಗ ಎಲ್ಲ ನಾವು ಊರು ಬಿಟ್ಟು ಹೊರಡ್ತಾನೆ, ಇಷ್ಟು ಸಂಪತ್ತು ಮಠ ಎಲ್ಲ ಇತ್ತು ಹೊರ್ತಲಿ, ಅದೆಲ್ಲ ಬೇಡಪ್ಪ, ಸಂಪತ್ತೆಲ್ಲ ನೀನೇ ಏನಿಟ್ಟಿದ್ಯೋ ಕಾಸೆಲ್ಲ ಹೊರ ತಗೊಂಡು ಅದನ್ನೇ ತಗೊಂಡು ಹೋಯ್ಕೋ, ಆದ್ರೆ ಈ ಗುಡಿ ಈ ಮಠನ ಈ ಊರು ಬಿಟ್ಟು ಹೊರಟೋಯ್ಡು ಹಂಗಂತ ಹೇಳಿರುತ್ತೆ. ಆ ಊರ್ಲಿದ್ದ ಎಲ್ಲ ಗುಡಿ ಯಾರ ಕಂಟ್ರೋಲ್ ಬಂತು, ವಿಜಯೇಂದ್ರ ತೀರ್ಥರಿಗೆ ಬಂತು. ಅದರಿಂದ ಆತು ಆ ಊರ್ಲಿದ್ದ ಸಾರಂಗಪಾಣಿ, ಚಕ್ರಪಾಣಿ, ಕುಂಬೇಶ್ವರರು ಎಲ್ಲ ಗುಡಿ ಯಾರ ಕಂಟ್ರೋಲ್ ಬಂತು, ವಿಜಯೇಂದ್ರ ತೀರ್ಥರ ಕಂಟ್ರೋಲ್ ಬಂತು, ಅವರ ಅಡ್ಮಿನಿಸ್ಟ್ರೇಷನ್ ಕೆಳಗೆ ಬಂತು. ಆಗ ವಿಜಯೇಂದ್ರ ತೀರ್ಥರು ಆ ಮಠ ಯಾರು ಲಿಂಗರಾಜೇಂದ್ರ ಇದ್ದಲ್ಲ ಆ ಮಠದಲ್ಲಿ ಬಂದು ಅವರು ಇದ್ದು ವಾಸ ಮಾಡ್ಲಕ್ಕೆ ಆರಂಭಿಸಿದರು. ಅಲ್ಲಿ ವಿದ್ಯಾಪೀಠವನ್ನು ನಿರ್ಮಾಣ ಮಾಡಿದರು. ಆ ವಿದ್ಯಾಪೀಠದಲ್ಲಿ ಓದಿದ ವರ್ತನೆ ಯಾರು, ರಾಘವೇಂದ್ರ ತೀರ್ಥರು ವೆಂಕಟನಾಥನಾಗಿ ಇದ್ದಾಗ. ಸರಿಯಾ, ಆ ವಿದ್ಯಾಪೀಠದಲ್ಲಿ ತನ್ನ ಬೃಂದಾವನನು ಮಾಡಿಕೊಂಡ್ರು. ಯಾರು ವಿಜೇಂದ್ರ ಬೃಂದಾವನ ಇರೋದು ಆ ವಿದ್ಯಾಪೀಠನ ಒಂದು ಇದಲ್ಲ ಇವತ್ತು ಓದ್ತಿರ್ಲ ಕುಂಭಕೋಣದಲ್ಲಿ ಇದಲ್ಲ. ಹಾ ಸರಿಯಾ, ಸರಿ. ಎಲ್ಲಾರು ಈ ನಿದ್ದೆ ಬಂದಿರುತ್ತಾ, ಇನ್ನು ಕೇಳ ಅಂದ ಒಂದು ಕತೆ. ಇಲ್ಲ ಇಲ್ಲ ಇನ್ನು ಚಂದವೇ ಕೇಳ. ಎಲ್ಲಾರು ಏನ್ ಹೇಳ್ತಾರೆ? ಸರಿ, ಇನ್ನೊಂದು 5 minutes ಚಿಕ್ಕ ಸಣ್ಣ ಕಥೆ ಮಟ್ಟು ಮಾಡಿಬಿಡವಾ. ಸರಿ, ವಿಜಯೇಂದ್ರ ತೀರ್ಥರ ಮಹಿಮೆಗಳು 64 ಕಲೆಗಳು. ಏನೇನು ಕಲೆಗಳಿದೆ? ವಿಶ್ವಾಸಜ್ಞಾನ, ರಾಮಾಯಣ ಮಹಾಭಾರತ ಇದೆಲ್ಲ ಹೇಳೋದು ಒಂದು ಒಂದು ಆರ್ಟ್. ಕಾವ್ಯ ಜ್ಞಾನ, ಕಾವ್ಯ ಅಂದ್ರೆ ಏನು, ಕಾವ್ಯ ಗ್ರಂಥ ರಚನೆ ಮಾಡೋದು, ಪೊಯೆಟ್ ಬರೆಯೋದು, ಅದೆಲ್ಲ ಯಾರು, ಅದು ಒಂದು. ಜಲಸ್ತಂಭ ಅನ್ನೋದೊಂದು ಅದು ಒಂದು ಇದೆ. ಜಲಸ್ತಂಭ ಅಂದ್ರೆ ಏನು, ನೀರು ಮೇಲೆ ನಡೆಯೋದು, ನೀರನ್ನ ಸ್ತಂಭ ಮಾಡಿ ನಡೆಯೋದು. ಆಕರ್ಷಣ ಅಂತ ಒಂದಿದೆ. ಏನದು, ನಮಗೆ ಏನ್ ಬೇಕೋ ಅದು ಹಂಗೆ ಸೆಲುದ್ರು, ಅದು ಇಲ್ಲಿಂದ ಕೂದಲ ಸಲಿಗೆ. ನೀವ್ ಹೇಳ್ತಿಲ್ಲ ಹೋಮ್ವರ್ಕ್ ನೋಟ್ಬುಕ್ ಇನ್ನೊಂದು ರೂಮ್ ಇಟ್ಟಿರ್ತೀರಿ, ನೈಟ್ ಎಲ್ಲಾರ ಅದು ಆಕರ್ಷಣ ಶಕ್ತಿ ಇದ್ರೆ ಹೋಮ್ವರ್ಕ್ ನೋಟ್ ಹಂಗಂದ್ರೆ ನಿಮ್ಮ ಕೈಗೆ ಬಂದ್ರು ಅದು. ಅದಕ್ಕೆಲ್ಲ ಕಥೆ ಇದೆ ನೋಡೋಣ. ಒಂದನ್ನು ಮಾಡಿ ತೋರಿಸಿದ್ದಾರೆ ವಿಜಯೇಂದ್ರ ತೀರ್ಥರು. ಆಮೇಲೆ ಆ ಸಿಲ್ಕ್ ಅಲ್ಲಿ ಇದು ಮಾಡೋದು ಕೂಡ ಒಂದು ಕಲೆ ಅಂತ ಹೇಳೋರು. ಅಡಿಗೆ ಮಾಡೋದು ಒಂದು ಒಂದು ಸಾಮರ್ಥ್ಯ. ಆಮೇಲೆ ದೇಶ ಭಾಷಾ ಜ್ಞಾನದಂತೆ. ದೇಶ ಭಾಷಾ ಜ್ಞಾನ ಅಂದ್ರೆ ಏನು, ಏ ಊರಿಗೆ ಹೋದ್ರು ಆ ಊರ್ ಭಾಷೆಯಲ್ಲಿ ಮಾತಾಡೋದು. ಸರಿಯಾ, ದೇಶ ಭಾಷಾ ಜ್ಞಾನ. ಸರಿ, ಇದೆಲ್ಲ ಇಲ್ಲಿ ಇದು ಒಂದು ಕಥೆ ಮಟ್ಟು ನಾವು ಇದು ನೋಡಿ ಮಾಡ. ಆಗ ಅಲ್ಲಿ ಒಂದು ಮಲಯಾಳ ಮಾಂತ್ರಿಕ ಬಂದಿದ್ದ. ಫಸ್ಟ್ ಕಥೆ ಏನ್ ಮಾಡಿದ್ರು, ಒಂದು ಮಲಯಾಳ ಮಾಂತ್ರಿಕ ಅವೇನ್ ಮಾಡಿದ, ಈ ಮೋಡಿ ಅಂದ್ರೆ ಏನು, ಅವ್ರ ಪ್ರೈಮ್ ಮಿನಿಸ್ಟರ್ ಮೋಡಿ ಇಲ್ಲ, ಇದು ಒಂದು ಮಾಯಾವಾದ ಮಾಂತ್ರಿಕ ಮಾಡಾರಲ್ಲ, ಈ ಮಂತ್ರಿಸಿ ಇಡೋದು ಅದೆಲ್ಲ ನೋಡಿದ್ರೆ ಈ ಪೇಯ್ ಓಡ್ಸಾವ್ರೆಲ್ಲ ಇದ್ದಾರಲ್ಲ ನೋಡಿದ್ರ, ಪೇತ ಪ್ರಶಾಸನ ಓಡ್ಸಾವ್ರು ಅಂತ ಮಾರಿ ಕೆಲಸ ಮಾಡವ್ರು. ಅವ್ರು ಬಂದು ನನ್ನ ಜೊತೆ ನೀವು ಕಂಪ್ಲೀಟ್ ಮಾಡಕ್ಕೆ ರೆಡಿಯಾ ಕೇಳಿ, ಏನ್ ಮಾಡುದ್ರಿ, ಸರಿ ಹಂಗೆ ಆಗಲಿ ಎಲ್ಲಾರು ಎಣಿಸಿದ್ರು. ಓ ಬೇರೆ ಅಂಜಿನೂಡಾರು ನೆನೆಸಿದ್ರು, ಅವೇ ಎಣಿಸಿದ್ರು. ಈಗವೇ ನಂಗೆ ಜಯಪತ್ರಿಕೆ ಬರೆದು ಕೊಟ್ಟವ್ರು ಇಂದು ನಾಯಕ ಬರೀತಾರಪ್ಪ, ನಾನು ಇನ್ನ ಕೂಡ ಜೊತೆಗೆ ಬರ್ತಾನೆ ಅಂದ್ರು. ಬರ್ತಾನೆ ಅಂತ ಹೇಳಿದವರು ನೆಕ್ಸ್ಟ್ ಡೇ ಎಲ್ಲ ರೆಡಿ ಆಗಿಡ್ತು. ಏನ್ ಮಾಡಿದ್ರು, ಒಂದು ಸರ್ಕಲ್ ನ ಫಾರ್ಮ್ ಮಾಡಿದ. ಎಷ್ಟು ಸರ್ಕಲ್, 7 ಲೈನ್ಸ್ ನ ಹಾಕಿದ್ದಲ್ಲಿ 7 ಲೇಯರ್ಸ್. 7 ಲೇಯರ್ಸ್ ಹಾಕಿ ಒவ்வೊಂದು ಲೇಯರ್ ದಾಟುವಾಗ ಒಂದೊಂದು ಆಪತ್ತು ಬರ್ತಾ ಇದೆ. ಏನು, ಒಂದು ಲೈನ್ ದಾಟಾವೇಳೆ ಬೆಂಕಿ ಬರೋದು, ಇನ್ನೊಂದು ಲೈನ್ ದಾಟಾವೇಳೆ ಆಯುಧಗಳು ಬಂದು ಕುಕ್ಕೋದು, ಇನ್ನೊಂದು ಲೈನ್ ದಾಟಾವೇಳೆ ಹಾವುಗಳು ಇರೋದು. ಇಂಥ ಮಾರಿ ಒಂದೊಂದು ಲೈನಿನಲ್ಲೂ ಒவ்வೊಂದು ಇದೆ. ಇದನ್ನೆಲ್ಲ ದಾಟಿ ಹೋಗಿ ಮಧ್ಯದಲ್ಲಿ ಮಂತ್ರಿಸಿಟ್ಟ ಆ ನಿಂಬೆ ಹಣ್ಣು ಮುಟ್ಟುಕು, ಅದು ಮುಟ್ಟಿದ್ರೆ ಏನ್ ಬೇಕಾರ ಆಗೋದು. ಇದೆಲ್ಲ ಮಾಡಬೇಕು ಅಂತ ಅಲ್ಲ. ಆಮೇಲೆ ಆಲಿ ಭತ್ತ ಆಗ್ಲಿ ಆರಂಭಿಸಿದ್ರೆ ಯಾರು ಮಾಡಿದ್ರು, ವಿಜಯೇಂದ್ರ ಓಳ ತಮ್ಮ ಶಿಷ್ಯನಾದ ಭೀಮಸೇನ ಅದು ಗುಣ ಕಳಿಸಿಕೊಟ್ಟು ಮಂತ್ರಾಚ ಕೊಟ್ಟು, ಭೀಮಸೇನ ನೀವು ಒಂದು ಏನು
ಇದೆಲ್ಲ ನಂಗೆ ನನ್ನ ಶಿಷ್ಯನೇ ಮಾಡುವ ಅಂದ್ಬಿಟ್ರು. ಏನ್ ಹೇಳ್ಟ್ರು, ನಮ್ಮ ಶಿಷ್ಯನೇ ಮಾಡುವ ಹಂಗಂದ್. ಸರಿ ಅಂತ ನೋಡಿದಾಗ ನೋಡ್ರಿ ಏನಾಗಿತ್ತು, ಒಂದು ಲೇಯರ್ ಹೋದ್ರೆ ಬೆಂಕಿ ಬರಬೇಕು. ವಿಜಯೇಂದ್ರ ತೀರ್ಥ ಗುರವೇ ನಮಃ ಅಂತ ಒಳಗೆ ಕಾಲಿಟ್ರು, ಬೆಂಕಿ ಬಂದು ಸುಡಲಕ್ಕೆ ಬರ್ತಾ ಇದೆ. ಆ ಟೈಮಿಗೆ ಮೇಲಂದ ಮಳೆ ಸುರಿತಲ್ಲಿ. ಏನಾಯ್ತು, ಮಳೆ ಸುರಿದು ಬೆಂಕಿ ಎಲ್ಲ ಆರಿ ಹೋಗಿಡ್ತು. ಇನ್ನೊಂದು ಲೈನ್ ಹಂಗೆ ದಾಂಟ್ತಾನೆ, ನೋಡಿದ್ರೆ ಆಯುಧಗಳು ಬಂದು ಕುಗ್ತಾ ಇದೆ. ಆಯುಧಗಳು ಬಂದು ಕುಕ್ಕಬೇಕು. ಏನಾಯ್ತು, ವಿಜಯೇಂದ್ರ ತೀರ್ಥ ಗುರವೇ ನಮಃ ಅಂದ್ರ ಆಯುಧಗಳೆಲ್ಲ ಮಾಲೆಯ ಬಂದು ಬೀಳತ್ತೆ ಮುಗುತಿಯಲ್ಲಿ. ಮತ್ತಲ್ಲಿ ಬರಾವಲೇನ ಇಡುತ್ತೆಲ್ಲ ಹೂ ಹಾರವಾಗಿಡ್ತು. ಹಿಂಗ ಒಂದೊಂದು ಲೇಯರ ಹೋಗ್ತಾ ಇದ್ದಾನೆ. ಇನ್ನೊಂದು ಲೇಯರ್ ಒಳಗೆ ಕಾಲಿಟ್ರು, ಏನಾಯ್ತು, ಒಂದು ಹಾವು ಬಂದು ಕಚ್ಚಲಕ ಬರಾದು ಅಂದ್ರು. ಮೈನು ಒಂದು ದೊಡ್ಡ ಹಾವು ಸುತ್ತು ನುಡಿತು. ವಿಜಯೇಂದ್ರ ತೀರ್ಥ ಗುರವೇ ನಮಃ ಅಂತ ಹೇಳಿದ್ರೆ ಆ ಸಮಯ ಆಕಾಶದಿಂದ ಗರುಡ ಬಂದು ಆ ಹಾವನ ಕಚ್ಚಿ ತಗೊಂಡೋಗಿಡ್ತು. ಹೆಂಗೆ, ಅವನ ಕಚ್ಚಿ ತಗೊಂಡೋಯ್ತು. ಒಳಗೋಗಿ ಮುಟ್ಟಿದಂತ ಆ ನಿಂಬೆ ಹಣ್ಣ ಏನಾಳ. ಯಾತಕ್ಕೆ, ವಾಯುಸ್ತುತಿ ಹೇಳ ಅವರಿಗೆ ಮಧ್ವನಾಮ ಹೇಳಿಬವರಿಗೆ ಕೂಡ ಮಾಂತ್ರಿಕ ಮಾಡವ್ರನ್ನ ಮುಟ್ಟಿರ್ನು ಒಂದಾಗುವುದು. ಜನ್ಮಾದಿ ವ್ಯಾದ್ಯುಪಾದಿ ಪ್ರತಿಗತಿ ವಿರಹ ಪ್ರಾಪಕಾಣಾಂ ಗುಣಾಣಾಂ ಅಗ್ರಿಯಾಣಾಂ ಅರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಗದಾನಾಂ. ವಾಯುಸ್ತುತಿ ಹೇಳುವವರು, ಮಧ್ವನಾಮ ಹೇಳುವವರು, ವಾಯುದೇವರನ್ನ ಉಪಾಸನ ಮಾಡುವವರು, ಮಾಂತ್ರಿಕ ಏನೊಂದು ಮಾಯಾಜಾಲ ಮಾಡಿದ್ರು ಕೆಲಸ ಮಾಡಲಾರದು. ಏನು ಕೆಲಸ ಮಾಡಲಾರದು. ನರಸಿಂಹದೇವರನ್ನ ವಾಯುದೇವರನ್ನ ಬೇಡುವವರಿಗೆ ಅಂಜಿಕೆ ಇಲ್ಲ. ಏನಾಯ್ತು, ಒಳಗ ಮುಟ್ಟಿದ ಏನಾಗಲ್ಲ. ಹಾಗಾಗಿ ಗೆದ್ದು ವಿಜಯೇಂದ್ರ ತೀರ್ಥರು ಗೆದ್ದರು. ಅವ್ರ ಶಿಷ್ಯರನ್ನ ಅಲ್ಲಿ ಜಯಿಸಲಕ್ಕೆ ಇಟ್ರು ಎಂಬ ವಿಷಯ ತಿಳಿದ್ರು. ಎಲ್ಲ ಜಯಘೋಷವನ್ನ ಹಾಕಿದ್ರು ವಿಜಯೇಂದ್ರ ತೀರ್ಥರಿಗೆ. ಹೆಂಗಿದೆ ಕತೆ? ಈ ಒಂದು ಕತೆ ತನಕ ಕವರ್ ಮಾಡಿದ್ದೆವು. ಇನ್ನು 10 ಕತೆಗಳಿದೆ, ಇಂಟ್ರೆಸ್ಟಿಂಗ್ ವಿತ್ ಲಾಟ್ ಆಫ್ ಪಿಕ್ಚರ್ಸ್. ನೆಕ್ಸ್ಟ್ ವೀಕ್ ನೋಡೋಣ. ಸರಿಯಾ? ಇವತ್ತು ಯಾರ ಆರಾಧನೆ? ವಿಜಯೇಂದ್ರ ತೀರ್ಥರೇ ಪೂರ್ವ. ನಾಳೆ ಅವ್ರ ಮಧ್ಯಾಹ್ನ ಆರಾಧನೆ, ನಾಡದ್ದು ಮಧ್ಯಾಹ್ನ ಆರಾಧನೆ, ಏಕಾದಶಿ ಬರ ಅಂದ್ರೆ ಏನ್ ಮಾಡ್ತೇವು, ದ್ವಾದಶಿ ಮಾಡುತ್ತೇವೆ. ಎಲ್ಲ ನಾಳದ್ದು ಮಾಡ್ತಾರೆ. ಸರಿಯಾ? ಅದರಿಂದ ವಿಶೇಷವಾದ ಪರ್ವಕಾಲ ವಿಜಯೇಂದ್ರ ತೀರ್ಥರ ಚರಿತ್ರೆಯನ್ನು ನೋಡಿದ್ದೆವು. ವಿಜಯೇಂದ್ರ ತೀರ್ಥ ಗುರುವಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ರಾಮಚಂದ್ರ ದೇವರು ಪ್ರೀತಿಯಾಗಲಿ ಅಂತ ಹೇಳಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ. ಗುರುಗಳೇ ನಾಳೆಗ ಕ್ಲಾಸ್ ಇರೋದಾ? ಏನೋ ಡೌಟ್ ಇದೆಯಮ್ಮ? ಡೌಟ್ ಇದೆಯಾ? ಇಲ್ಲ ಗುರುಗಳು. ಜೈ ಶ್ರೀನಿವಾಸ. ಎಲ್ಲರಿಗೂ ಒಳ್ಳೆದಾಗಲಿ. ವಿಜಯೇಂದ್ರ ತೀರ್ಥರ ಅನುಗ್ರಹ ಆಲಿಮ್ಮ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ.